ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಚಂದ್ರ ಮಂಗಲಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೇ ಆಗಸ್ಟ್ 10 ಭಾನುವಾರದಿಂದ ಆಗಸ್ಟ್ 16 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲಿಗೆ ಈ ವಾರದ ಪಂಚಾಂಗ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳುವಂಥದ್ದು. ಆಗಸ್ಟ್ 10 ಭಾನುವಾರ ಶ್ರಾವಣ ಬಹುಳ ಪಾಡ್ಯಮಿ, ಅಂದರೆ ಇಲ್ಲಿ ಕೃಷ್ಣ ಪಕ್ಷದ ಪ್ರಥಮ ಅತಿಥಿ ಆರಂಭ ಆಗುತ್ತೆ. ಧನಿಷ್ಠ ನಕ್ಷತ್ರ, ಶೋಭನ ಯೋಗ, ಕೌಲವಕರಣ ಇರುವಂಥದ್ದು. ಇಂದಿನ ಈ ಪ್ರತಿಪದೆಯನ್ನು ಗಾಯತ್ರಿ ಪ್ರತಿಪದೆ ಎಂದು ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಜೊತೆಗೆ ಇಂದು ಒಂದು ಖಗೋಳದ ವಿಸ್ಮಯ ಜರುಗುತ್ತೆ. ಅದು ಬುಧನ ವಕ್ರತ್ಯಾಗ. ಇಷ್ಟು ದಿನ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಿದ್ದ ಬುಧನ ಆ ವಕ್ರತ್ಯಾಗ ಇಂದು ಬುಧನ ವಕ್ರತ್ಯಾಗ ಆರಂಭ ಆಗುತ್ತೆ. ಅಲ್ಲಿ ಕಟಕದಲ್ಲಿ ಬುಧನ ವಕ್ರತ್ಯಾಗ ಆರಂಭ ಆದರೆ ಅಲ್ಲಿ ರಾಶಿಗಳ ಮೇಲೆ ಆಗುವಂಥ ಒಂದು ವಿಶಿಷ್ಟ ಫಲಗಳು, ಅಂದರೆ ರುಜುಗತಿಯ ಒಂದು ಬುಧನ ಫಲಗಳು ವಿಶೇಷವಾಗಿ ಯಾವ್ಯಾವ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ. ಜೊತೆಗೆ ರಾಶಿಗೆ ಅನುಗುಣವಾಗಿ ವಕ್ರತ್ಯಾಗ ಮಾಡಿದ ರುಜುಗತಿಯ ಬುಧನು ಹಲವಾರು ರಾಶಿಗೆ ಉತ್ತಮ ಫಲವನ್ನು ಕೊಂಡಿದ್ದಾನೆ. ಅದರ ಒಂದು ಪ್ರತ್ಯೇಕ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿರ್ತೇವೆ. ಅದನ್ನು ನೀವು ವೀಕ್ಷಿಸಿಕೊಳ್ಳಿ. ನಿಮ್ಮ ರಾಶಿಗೆ ಅನುಗುಣವಾಗಿ ಬುಧನಿಂದ ಆಗುವಂಥ ಉತ್ತಮ ಪರಿಣಾಮಗಳು ಅದರಲ್ಲಿ ಹೇಳಲ್ಪಟ್ಟಿವೆ. ಇನ್ನು ಆ ಬಳಿಕ ಸೋಮವಾರ 11ನೇ ತಾರೀಕು ಸೋಮವಾರ, ಇದು 3ನೇ ಶ್ರಾವಣ ಸೋಮವಾರ. ಅಂದರೆ ಪ್ರತಿ ಶ್ರಾವಣ ಸೋಮವಾರಕ್ಕೂ ವಿಶಿಷ್ಟವಾದ ಮಹತ್ವ ಇರುತ್ತೆ. ಆ ಶಿವನ ಆಲಯಗಳ ಸಂದರ್ಶನ, ಶಿವನಿಗೆ ಅಭಿಷೇಕ, ಜೊತೆಗೆ ಕೆಲವೊಂದು ಭಾಗಗಳಲ್ಲಿ ಈ ಧಾನ್ಯಾದಿಗಳಿಂದ ಶಿವನ ಒಂದು ಲಿಂಗದಕ್ಕೆ ಅಭಿಷೇಕಗಳನ್ನು. ಇಂದು ಹೆಸರು ಬೇಳೆ ಶಿವಮುಷ್ಟಿಯಲ್ಲಿ ಆ ಶಿವಮುಷ್ಟಿ ವ್ರತ ಅಂತೆಲ್ಲ ಬರುತ್ತೆ. ಅದು ಮುಷ್ಟಿ ಹೆಸರು ಬೇಳೆಯ ಒಂದು ಅಭಿಷೇಕವನ್ನು ಅಥವಾ ಅರ್ಪಣೆಯನ್ನು ಶಿವನಿಗೆ ಮಾಡುವಂಥ ಪದ್ಧತಿ ಇರುತ್ತೆ ಶ್ರಾವಣ ಸೋಮವಾರ. ಜೊತೆಗೆ ಇಂದು ನಮ್ಮ ಒಂದು ದೇಶದ ಮಹಾನ್ ಸಂತರು, ಯೋಗಿಗಳು, ಭಕ್ತಿ ಯೋಗಿಗಳು ಅಥವಾ ಈ ದಾರ್ಶನಿಕರು ಅಥವಾ ಸ್ವಾಮೀಜಿಗಳು ಅಂತ ಹೇಳುವ ವಿಚಾರದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ವೃಂದಾವನ ಪ್ರವೇಶ ಮಾಡಿದ್ದ ದಿನ. ರಾಘವೇಂದ್ರ ಸ್ವಾಮಿಯವರ ಆರಾಧನೆ ಶ್ರಾವಣ ಬಹುಳ ಬಿದಿಗೆಂದು ಅವರು ಅಲ್ಲಿ ವೃಂದಾವನರಾಗುತ್ತಾರೆ ಮಂತ್ರಾಲಯದ ಕ್ಷೇತ್ರದಲ್ಲಿ. ಹಾಗಾಗಿ ಮಂತ್ರಾಲಯ ಪ್ರಭುಗಳ ಆರಾಧನೆಯನ್ನು ದೇಶಾದ್ಯಂತ, ಜೊತೆ ವಿಶೇಷವಾಗಿ ಮಂತ್ರಾಲಯದಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಹಾಗಾಗಿ ಇಂದು ರಾಘವೇಂದ್ರ ಸ್ವಾಮಿ ಆರಾಧನಾ ವಿಚಾರ ದಿನಸಿನ ಶುಭ ದಿನ ಆಗುತ್ತೆ. ಶ್ರಾವಣ ಸೋಮವಾರ ಆಗುತ್ತೆ. ವಿಶೇಷವಾಗಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವುಳ್ಳಂಥ ದಿನ. ಯಾರಿಗೆ ವಿಶೇಷವಾಗಿ ಗುರುಬಲದ ಕೊರತೆ ಇರುವವರು ಅಥವಾ ಗುರುಬಲ ಇಲ್ಲದೆ ಇರುವಂಥರು, ಅಥವಾ ಯಾರಿಗೆ ಅವರ ಒಂದು ಗ್ರಹಗತಿಯಲ್ಲಿ ಅಥವಾ ಕುಂಡಲಿಯಲ್ಲಿ ಗುರು ಏನಾದರೂ ವಕ್ರಗತಿ ಆಗಿರುವಂಥದ್ದು ಅಥವಾ ಗುರು ನೀಚನ ಆಗಿರುವಂಥ ಮುಂತಾದ ದೋಷಗಳುಳ್ಳವರಿಗೆ ಇನ್ನು ವಿದ್ಯೆಯಲ್ಲಿ ಹಿನ್ನಡೆ ಮುಂತಾದ ವಿಚಾರಗಳಿಗೆ ಶ್ರಾವಣ ಸೋಮವಾರದಂದು ಶಿವನ ಆರಾಧನೆ, ಗುರುಗಳ ಆರಾಧನೆ ಅಥವಾ ದತ್ತಾತ್ರೇಯ, ರಾಘವೇಂದ್ರ ಸ್ವಾಮಿ ಮುಂತಾದ ಭಕ್ತಿಗಳನ್ನು ಮಾಡೋದ್ರಿಂದ ಒಳ್ಳೆಯದಾಗತ್ತೆ. ಇನ್ನು 12ನೇ ತಾರೀಕು ಮಂಗಳವಾರ ಶ್ರಾವಣ ಬಹುಳ ತದಿಗೆ ಪೂರ್ವಭದ್ರ ನಕ್ಷತ್ರ ಇರುವಂಥದ್ದು. ಸುಕರ್ಮ ಯೋಗ, ಭದ್ರಕರಣ ಇರುವಂಥದ್ದು. ಇಂದು ಈ ಶ್ರಾವಣದ ಪ್ರತಿ ಮಂಗಳವಾರವನ್ನು ಮಂಗಳ ಗೌರಿ ವ್ರತವನ್ನು ಆಚರಣೆ ಮಾಡ್ತಾರೆ. ಜೊತೆಗೆ ಇಂದು ಅಂಗಾರಕ ಸಂಕಷ್ಟಿ, ಅಂದರೆ ಸಂಕಷ್ಟಾರ ಚತುರ್ಥಿ ನಡೆಯುತ್ತೆ. ಸಂಕಷ್ಟಾರ ಚತುರ್ಥಿ ಗಣೇಶನ ವಿಶೇಷವಾದ ಆರಾಧನೆ ಮಾಡಲಿಕ್ಕೆ, ಅದರಲ್ಲೂ ವಿಶೇಷವಾಗಿ ಮಂಗಳವಾರದ್ದು ಬಂದ ಈ ಸಂಕಷ್ಟಿಗೆ ವ್ರತಕ್ಕೆ ವಿಶೇಷವಾದ ಮಹತ್ವ ಇದೆ. ಅಂಗಾರಕ ಸಂಕಷ್ಟಿ ಅಂತ ಅಂದರೆ ಬೇರೆ ಸಂಕಷ್ಟಿಗಳನ್ನು ಮಾಡಲಿಕ್ಕೆ ಆಗದೇ ಇದ್ದವರು ಇಂದು ಒಂದು ಸಂಕಷ್ಟಿಯನ್ನು ಮಾಡಿದ ವರ್ಷ ಪೂರ್ತಿ ಮಾಡಿದ ಆಚರಣೆ ಫಲ ಬರುತ್ತೆ ಅನ್ನೋದು ಒಂದು ನಂಬಿಕೆ ಕೆಲವೊಂದು ಭಾಗದಲ್ಲಿದೆ. ಹಾಗಾಗಿ ಇಂದು ಆ ವಿಶಿಷ್ಟವಾದ ಅಂಗಾರಕ ಸಂಕಷ್ಟಾರ ವ್ರತ ಚೌತಿಯನ್ನು ಮಾಡುವಂಥದ್ದು. ರಾತ್ರಿ 9 ಗಂಟೆ 6 ನಿಮಿಷಕ್ಕೆ ಚಂದ್ರೋದಯದ ಬಳಿಕ ಉಪವಾಸನ ತ್ಯಜಿಸಿ ಅಲ್ಲಿ ಚಂದ್ರ ದರ್ಶನದ ಬಳಿಕ ಊಟವನ್ನು ಮಾಡುವಂಥದ್ದು ಪದ್ಧತಿಯಲ್ಲಿರುತ್ತೆ. ಹಾಗಾಗಿ ಈ ಮಂಗಳ ಗೌರಿ ಆರಾಧನೆ ಸಹ ಮಾಡ್ತಾರೆ. ಜೊತೆಗೆ ಗಣೇಶನ ಪೂಜೆ ಸಹ, ಗಣೇಶನ ಭಕ್ತಿ ಮಾಡಲಿಕ್ಕೆ ಸಹ ಸರ್ವಶ್ರೇಷ್ಠವಾದ ಈ ಶ್ರಾವಣದ ತದಿಗೆ ತಿಥಿ ಮಂಗಳವಾರ. ಇನ್ನು 13ನೇ ತಾರೀಕು ಬುಧವಾರ ಶ್ರಾವಣ ಬಹುಳ ಚತುರ್ಥಿ, ಉಪರಿ ಪಂಚಮಿ ತಿಥಿ ಇರುತ್ತೆ. ಉತ್ತರ ಭದ್ರ ನಕ್ಷತ್ರ, ಧೃತಿ ಯೋಗ, ಬಾಲವಕರಣ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಇನ್ನು 14ನೇ ತಾರೀಕು ಗುರುವಾರ ಶ್ರಾವಣ ಬಹುಳ ಷಷ್ಠಿ ತಿಥಿ, ರೇವತಿ ನಕ್ಷತ್ರ ಇರುವಂಥದ್ದು. ಶೂಲಯೋಗ, ಗರಜೇಕರಣ. ಇಂದು ಉತ್ತಮ ದಿನ. ಯಾವುದೇ ಕೆಲಸ ಕಾರ್ಯ, ವ್ಯಾವಹಾರಿಕವಾದ ವಿಚಾರಗಳಿಗೆ ಉತ್ತಮ ದಿನ. ಇಂದು ಕೆಲವೊಂದು ಭಾಗದಲ್ಲಿ ಈ ಪ್ರತಿ ಶ್ರಾವಣದಲ್ಲಿ ಬರುವಂಥ ಗುರುವನ್ನು ಬೃಹಸ್ಪತಿ ಪೂಜೆ ಅಥವಾ ಗುರು ಪೂಜೆಯನ್ನು ಮಾಡ್ತಾರೆ. ಶ್ರಾವಣದಲ್ಲಿ ಬರುವಂಥ, ಯಾಕಂದರೆ ಶ್ರಾವಣದ ಪ್ರತಿ ದಿನವೂ ಈ ವ್ರತ, ನಿಯಮ, ಉಪವಾಸ ಅಥವಾ ಆಚರಣೆಗಳಿಗೆ ಆಧ್ಯಾತ್ಮಿಕ ಮಹತ್ವವುಳ್ಳಂಥ ದಿನ ಆಗಿರುತ್ತೆ. ಅದರಲ್ಲೂ ಈ ಮಂಗಳವಾರ ಗೌರಿ ವ್ರತವನ್ನು ಮಾಡುವಂಥದ್ದು, ಗುರುವಾರ ಇಲ್ಲಿ ಬೃಹಸ್ಪತಿ ಪೂಜೆ ಅಥವಾ ಗುರು ಪೂಜೆಯನ್ನು ಮಾಡುವಂಥದ್ದು, ಶುಕ್ರವಾರದಂದು ಲಕ್ಷ್ಮೀ ಪೂಜೆ, ಮಹಾಲಕ್ಷ್ಮಿ ಆರಾಧನೆ, ಮಹಾಲಕ್ಷ್ಮಿ ಭಕ್ತಿ ಮಾಡುವಂಥದ್ದು, ತುಳಸಿ ಆರಾಧನೆ ಮಾಡುವಂಥದ್ದು. ಅದೇ ರೀತಿ ಭಾನುವಾರದಂದು ಸಹ ಸೂರ್ಯ ಆರಾಧನೆ ಮಾಡುವಂಥದ್ದು. ಶನಿವಾರದಂದು ಶ್ರಾವಣ ಶನಿವಾರ ವೆಂಕಟೇಶ್ವರ, ಜೊತೆಗೆ ಈ ಹನುಮಾನ್ ಅಥವಾ ಶನಿ ಮಹಾತ್ಮರ. ಈ ರೀತಿ ಶ್ರಾವಣದ ಪ್ರತಿ ಒಂದು ದಿನಕ್ಕೂ ಮಹತ್ವವಿರುತ್ತೆ. ಹೀಗೆ
ಈ ಬುಧವಾರದ ಬಳಿಕ ಗುರುವಾರ ಅಂತೂ ಆತ ರೇವತಿ ನಕ್ಷತ್ರ ಇರುವಂಥ ದಿನ ಶುಭ ದಿನ ಆಗಿರುತ್ತೆ. ಇನ್ನು 15ನೇ ತಾರೀಕು ಶುಕ್ರವಾರ ಅತ್ಯಂತ ಮಹತ್ವ ದಿನ. ಆಗಸ್ಟ್ 15 ಒಂದು ಕಡೆಯಿಂದ ನಮ್ಮ ರಾಷ್ಟ್ರದ ಮಹತ್ವ, ರಾಷ್ಟ್ರದ ಸ್ವತಂತ್ರ ಆಚರಣೆ ದಿನ. ನಮ್ಮ ದೇಶವು ಸ್ವತಂತ್ರವಾದಂತಹ ಆ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15ರಂದು ಆಚರಣೆ ಮಾಡುವಂಥದ್ದು. ದೇಶಾದ್ಯಂತ ಪ್ರಜಾಪ್ರಭುತ್ವದ ಸಂಭ್ರಮದ ದಿನಾಚರಣೆ, ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ. ಜೊತೆಗೆ ಇಂದು ಪಂಚಾಂಗದ ಮಹತ್ವ ಬಳಿಕ ಶ್ರಾವಣ ಬಹುಳ ಸಪ್ತಮಿ ಉಪರಿ ಅಷ್ಟಮಿ ತಿಥಿ, ಅಶ್ವಿನಿ ನಕ್ಷತ್ರ, ಗಂಡ ಯೋಗ, ಭದ್ರಕರಣ ಇರುವಂಥದ್ದು. ಇಂದು ಶ್ರಾವಣ ಶುಕ್ರವಾರ. ಅದಕ್ಕಿಂತಲೂ ಇಂದು ಈ ಚಾಂದ್ರಮಾನ ಪದ್ಧತಿಗೆ ಅನುಸಾರವಾಗಿ ಶ್ರೀಕೃಷ್ಣ ಜಯಂತಿ ಅಥವಾ ಜನ್ಮಾಷ್ಟಮಿ, ಗೋಕುಲಾಷ್ಟಮಿ ಎಂದು ಕರೆಯಲ್ಪಡುವಂಥ ಆಚರಣೆ ದೇಶಾದ್ಯಂತ ಆಚರಣೆ ಮಾಡೋದು. ಇದರಲ್ಲಿ ಸೌರಮಾನ ಮತ್ತು ಚಾಂದ್ರಮಾನಕ್ಕೂ ವ್ಯತ್ಯಾಸ ಇದೆ. ಸೌರಮಾನದಲ್ಲಿ ಮುಂದಿನ ತಿಂಗಳು ಬರುತ್ತೆ. ಅವರಿಗೆ ಈ ಕಟಕದಲ್ಲಿ ಇರುವಂತಹ ಒಂದು ಆಚರಣೆನ ಅವರು ವಿಶಿಷ್ಟವಾಗಿ ಮಾಡೋದಿಲ್ಲ. ಅವರು ಸಿಂಹ ಮಾಸದಲ್ಲಿ ಬಂದಂತಹ ಅಷ್ಟಮಿಯನ್ನು ಅವರು ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಆ ಸಿಂಹ ಮಾಸ ಬರಬೇಕಾದ್ರೆ 17ನೇ ತಾರೀಕು ಬರಬೇಕು, 16ರ ರಾತ್ರಿ ಬಳಿಕ ಅಲ್ಲಿ ಬದಲಾಗುವಂಥದ್ದು. ಹಾಗಾಗಿ ಈ ಒಂದು ಸಂಧಿ ಕಾಲದಲ್ಲಿ ಈ ವರ್ಷ ಬರ್ತಾಯಿದೆ. ಹಾಗಾಗಿ ಅಲ್ಲಿ 15ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಚಾಂದ್ರಮಾನ ಪದ್ಧತಿಯೆಂದು ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಗೋಕುಲಾಷ್ಟಮಿ, ಈ ಗೋಕುಲಾಷ್ಟಮಿ ಆಚರಣೆಗೆ ತನ್ನದೇ ಆದ ಮಹತ್ವ ಇದೆ. ದೇಶಾದ್ಯಂತ ಶ್ರೀಕೃಷ್ಣನ ಭಕ್ತರು, ವೈಷ್ಣವರು ಅಥವಾ ಶ್ರೀಕೃಷ್ಣನ ಭಕ್ತರು ಅಲ್ಲದಿದ್ದವರು ಸಹಿತ ಇದನ್ನು ಸಾರ್ವತ್ರಿಕವಾಗಿ ಆಚರಣೆ ಮಾಡುವಂಥ ಪದ್ಧತಿ. ಜೊತೆಗೆ ಅಷ್ಟಮಿಯ ಮಾರನೇ ದಿನ ವಿಶೇಷವಾಗಿ ಅದನ್ನು ಮೊಸರು ಕೊಡುಗೆ, ದಸರಾ ಮೊಸರು ಕೊಡುಗೆ, ಹುಂಡಿ ಅಂತ ಮಾಡ್ತಾರೆ. ಅಲ್ಲಿ ಈ ದಸರಾದಾಗೆ ಅಲ್ಲಿ ಥರನೇ ಅಲ್ಲಿ ವಿಶೇಷವಾಗಿ 9 ದಿನ ವ್ರತ ಇರುವಂಥ ಕೆಲವರು ಮಾಡ್ತವಂಥ ಪದ್ಧತಿ ಇರುತ್ತೆ. ಇನ್ನು ಅದೇ ರೀತಿ ದಹಿ ಹಂಡಿ ಅಂತ ಅಲ್ಲಿ ಮೊಸರು ಕೊಡಿಕೆಯನ್ನು ಒಡೆಯುವಂಥದ್ದು ಇವೆಲ್ಲ ಪದ್ಧತಿ ಇರುತ್ತೆ. ಹಾಗಾಗಿ ಜನ್ಮ ಅಷ್ಟಮಿ ಮತ್ತು ಅದಕ್ಕೆ ಸಂಬಂಧಿತವಾದ ಆಚರಣೆಗಳು ಕೆಲವೊಂದು ಭಾಗದಲ್ಲಿ ವಾರಾನುಗಟ್ಟಲೆ ಮಾಡುತ್ತಾರೆ. ಉತ್ತರ ಭಾರತದಲ್ಲಿ ಬರುತ್ತೆ. ಕೆಲವೊಬ್ಬರು ಅಷ್ಟಮಿ ಮತ್ತು ನವಮಿ ಅಂದರೆ ಅಷ್ಟಮಿ ಮತ್ತು ಅದರ ಮಾರನೇ ದಿನ ಮಾಡ್ತಾರೆ. ಅಷ್ಟಮಿ ದಿನ ಪೂರ್ತಿ ಹಗಲಿಡಿ ಉಪವಾಸ ಇದ್ದು ರಾತ್ರಿ ಅಲ್ಲಿ ಚಂದ್ರೋದಯದ ಬಳಿಕ ಶ್ರೀಕೃಷ್ಣನಿಗೆ ಅಂದರೆ ರಾತ್ರಿ ಶ್ರೀಕೃಷ್ಣನ ಜನ್ಮನಾಗಿದ್ದು ಚಂದ್ರೋದಯದ ಕಾಲದಲ್ಲಿ ಮಧ್ಯರಾತ್ರಿ ಕಾಲದಲ್ಲಿ ಶ್ರೀಕೃಷ್ಣನ ಜನನ ಆಗಿರುತ್ತೆ. ಹಾಗಾಗಿ ಅಲ್ಲಿ ಮಧ್ಯರಾತ್ರಿ ಶ್ರೀಕೃಷ್ಣನ ಮತ್ತು ದೇವಕಿ ಚಂದ್ರನಿಗೆ ಎಲ್ಲ ಅರ್ಘ್ಯವನ್ನು ಕೊಟ್ಟು ಅಲ್ಲಿ ವಿಶೇಷವಾದ ವ್ರತ ಆಚರಣೆ ಸಂಪನ್ನ ಮಾಡ್ತಾರೆ, ಉಪವಾಸನ ಮುರಿತಾರೆ. ಹಾಗಾಗಿ ಇಂದು ವಿಶೇಷವಾದ ದಿನ ಜನ್ಮಾಷ್ಟಮಿ. ಅದೇ ರೀತಿ ಇಂದು ಶೀತಲ ಸಪ್ತಮಿ ಆಚರಣೆ ಮಾಡ್ತಾರೆ. ಅದೇ ರೀತಿ ಶುಕ್ರವಾರ, ಶ್ರಾವಣ ಶುಕ್ರವಾರ ಸಹ ವಿಶೇಷವಾದ ಲಕ್ಷ್ಮೀ ಪೂಜೆಗೆ ಆಚರಣೆಗೆ ಸಹ ಸಂಪನ್ನವಾದ ದಿನ ಆಗಿರುತ್ತೆ. ಇನ್ನು ಕೊನೆಯ ದಿನ 16ನೇ ತಾರೀಕು ಶನಿವಾರ, ಅಲ್ಲಿ ಬಹುಳ ಅಷ್ಟಮಿ ತಿಥಿ ಇರುವಂಥದ್ದು, ಭರಣಿ ಉಪರಿ ಕೃತ್ತಿಕಾ ನಕ್ಷತ್ರ ಇರುವಂಥದ್ದು. ಇಂದು ಕೆಲವೊಂದು ಭಾಗದಲ್ಲಿ ಈ ಜನ್ಮಾಷ್ಟಮಿ ಸಂಬಂಧಿತ ಆಚರಣೆ ಹಗಲು ಮಾಡುವಂಥ ಆಚರಣೆ ಪದ್ಧತಿ ಎಂದು ಮಾಡಿದರೆ, ರಾತ್ರಿ ಆಚರಣೆ ನಿನ್ನೆ ಮಾಡಿದರೆ ಜನ್ಮಾಷ್ಟಮಿಯ ಪ್ರಯುಕ್ತ ಮಾಡುವಂಥ ಹಗಲು ಮಾಡುವಂಥ ಹಲವಾರು ವಿಶಿಷ್ಟವಾದ ಆಚರಣೆಗಳು, ಪೂಜಾ ವಿಧಾನಗಳು ಅಥವಾ ಕೆಲವೊಂದು ನೈವೇದ್ಯಾದಿಗಳನ್ನು ಸಮರ್ಪಣೆ ಮಾಡೋದು ಇಂದು ಮಾಡ್ತಾರೆ. ಹಾಗಾಗಿ ಇಂದು ಮೊಸರು ಕೊಡಿಕೆ ಆಚರಣೆ ಮಾಡ್ತಾರೆ. ಅದು ಕೆಲವೊಂದು ಭಾಗದಲ್ಲಿ ಅಲ್ಲಿ ಜನ್ಮಾಷ್ಟಮಿಯನ್ನೇ ಇಂದು, ಯಾಕಂದರೆ ಅಷ್ಟಮಿ ತಿಥಿ ಇವತ್ತು ಇರುತ್ತೆ. ಅಂದರೆ ಅಲ್ಲಿ ಸೂರ್ಯೋದಯ ಕಾಲದಲ್ಲಿ ಯಾವ ತಿಥಿ ಇದೆ ಅದನ್ನೇ ಕೆಲವರು ಅನುಷ್ಠಾನ ಮಾಡ್ತಾರೆ. ಉದಯ ಕಾಲದಲ್ಲಿ ಯಾವ ತಿಥಿ ಇರಬೇಕು ಅನ್ನೋದನ್ನು ಅಪೇಕ್ಷೆ ಪಡೋದ್ರು. ಯಾಕಂದರೆ ನಿನ್ನೆ ಉದಯ ಕಾಲದಲ್ಲಿ ಸಪ್ತಮಿ ಇತ್ತು, ರಾತ್ರಿ ಮಾತ್ರ ಅಷ್ಟಮಿ ಇತ್ತು. ಆದರೆ ಇಂದು ಉದಯ ಕಾಲದಲ್ಲಿ ಅಷ್ಟಮಿ ತಿಥಿ ಇರುತ್ತೆ. ಭರಣಿ ಕೃತ್ತಿಕಾ ನಕ್ಷತ್ರ, ವೃದ್ಧಿಯೋಗ, ಬಾಲವಕರಣ ಇರುವಂಥದ್ದು. ಇಂದು 4ನೇ ಶ್ರಾವಣ ಶನಿವಾರ. ಶ್ರಾವಣ ಶನಿವಾರದ ವಿಶೇಷವಾದ ಆಚರಣೆ ಪೂಜೆಗಳನ್ನು ವೆಂಕಟೇಶ್ವರ ಅಥವಾ ಈ ಆಂಜನೇಯ, ಶನಿ ಮಹಾತ್ಮರ ದೇವಾಲಯಗಳನ್ನು ಮಾಡ್ಬೋದು. ಅದೇ ರೀತಿ ಶ್ರೀಕೃಷ್ಣನಿಗೆ ಸಂಬಂಧಪಟ್ಟ ಆಚರಣೆ ಭಕ್ತಿಗಳನ್ನು ಮಾಡ್ಬೋದು. ಶ್ರೀಕೃಷ್ಣನ ಆಚರಣೆ, ಶ್ರೀಕೃಷ್ಣನ ವ್ರತ ನಿಯಮ, ಶ್ರೀಕೃಷ್ಣನ ಅಷ್ಟೋತ್ತರ ಪಠನೆ ಮಾಡುವಂಥದ್ದು. ಹಾಗೂ ಈ ಶುಕ್ರವಾರ ಮತ್ತು ಶನಿವಾರ 15, 16ರಂದು ಮಾಡೋದ್ರಿಂದ ಯಾರಿಗೆ ವಿಶೇಷವಾಗಿ ಸಂತಾನಕ್ಕಾಗಿ ಯಾರು ಅಪೇಕ್ಷೆ ಪಡ್ತಾರೋ ಅಥವಾ ಮದುವೆಗಾಗಿ ಯಾರು ಅಪೇಕ್ಷೆ ಪಡ್ತಾರೋ ಅಥವಾ ವಿದ್ಯಾಭ್ಯಾಸಕ್ಕಾಗಿ, ಉದ್ಯೋಗಕ್ಕೆ ಅಂತವರು ಈ 2 ದಿನಗಳಲ್ಲಿ ಶ್ರೀಕೃಷ್ಣನಿಗೆ ಸಂಬಂಧಪಟ್ಟ ಸ್ತುತಿ, ಶ್ಲೋಕ, ಪ್ರಾರ್ಥನೆಗಳನ್ನು ಅಥವಾ ವ್ರತ ನಿಯಮಗಳನ್ನು ಪಾಲನೆ ಮಾಡಿ ಯಾವುದೇ ಸಮೀಪದ ಯಾವುದೇ ರೀತಿಯ ಕೃಷ್ಣ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಯಾವುದೇ ದೇವಾಲಯ, ವೆಂಕಟೇಶ್ವರ, ರಂಗನಾಥ, ಶ್ರೀನಿವಾಸ ಮುಂತಾದ ವಿಷ್ಣುವಿನ ಹಲವು ರೂಪಗಳಿರ್ತವೆ. ಅಂಥ ದೇವರುಗಳ ಸಂದರ್ಶನ ಮಾಡುತ್ತಾ ಮನೆಯಲ್ಲಿದ್ದುಕೊಂಡೇ ಶ್ರೀಕೃಷ್ಣನ ಒಂದು ಅನುಷ್ಠಾನ ಭಕ್ತಿಯನ್ನು ಮಾಡೋದ್ರಿಂದ ಅವರ ಇಷ್ಟಾರ್ಥ ಸಿದ್ಧಿ ಆಗತ್ತೆ. ಇವೆಲ್ಲವೂ ಈ ವಾರದ ಒಂದು ಪಂಚಾಂಗದ ವಿಶೇಷಗಳನ್ನು ತಿಳಿದುಕೊಂಡು ವಿವಿಧ ಹಬ್ಬ ಹರಿದಿನಗಳು ಹಾಗೂ ಪಂಚಾಂಗದ ಮಹತ್ವ ಬರುವಂಥ ಈ ವಾರದಲ್ಲಿ ತಮಗೆಲ್ಲರಿಗೂ ಭಗವದ್ ಕೃಪೆಯಿಂದ ಶುಭದಾಯಕವಾಗಲಿ. ಇನ್ನು ನಾವು ಗಮನಿಸೋಣ ರಾಶಿಗಳ ಭವಿಷ್ಯ. ಮೊದಲು ಮೇಷರಾಶಿ. ಮೇಷರಾಶಿಗೆ ಈ ವಾರದ ಆರಂಭ ಬಹಳ ಶುಭ ಆರಂಭವಾಗಿ ಬರ್ತಾಯಿದೆ. ಆರಂಭದಲ್ಲಿ ನಿಮಗೆ ಭಾನುವಾರ, ಸೋಮವಾರ 2 ದಿನಗಳು ಲಾಭ, ಶುಭ ವಾರ್ತೆಗಳನ್ನು ಕೇಳುವಂಥದ್ದು. ಚಂದ್ರ ಅನುಗ್ರಹ ಅಪೂರ್ವವಾಗಿರುತ್ತೆ. ಜೊತೆಗೆ ವಾರ ಪೂರ್ತಿ ನಿಮಗೆ ಅಲ್ಲಿ ಇರುವಂಥ ಬುಧನ ಅನುಗ್ರಹ, ರಾಹುವಿನ ಬೆಂಬಲ, ಶುಕ್ರನ ಬೆಂಬಲ, ಜೊತೆಗೆ ಅಪರೂಪಕ್ಕೆ ಸಿಗುವಂಥ ಮಂಗಳನ ಬೆಂಬಲ. ಯಾಕಂದರೆ ಆಗಸ್ಟ್ ತಿಂಗಳ ಪೂರ್ತಿ ನಿಮಗೆ ಮಂಗಳನು ಪೂರಕವಾಗಿರ್ತಾನೆ, ಶುಕ್ರನು ಪೂರಕವಾಗಿರ್ತಾನೆ. ಅದು ಶುಕ್ರ ಮತ್ತು ಮಂಗಳರ ವಿಶೇಷವಾದ ಬಲವಾದ ಒಂದು ಆಶೀರ್ವಾದ ನಿಮಗೆ ಇರುವ ಕಾರಣ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಭೂಮಿ ಕೊಳ್ಳುವಂಥದ್ದು, ಯಂತ್ರ ವಾಹನ ಉಪಕರಣ ಕೊಳ್ಳುವಂಥದ್ದು, ಅದು ಇನ್ನಿತರ ಯಾವುದೇ ಭೂಮಿಗೆ ಸಂಬಂಧಪಟ್ಟ ಏನಾದರೂ ದಾಖಲೆ ಪತ್ರಗಳ ಸಂಗ್ರಹ ಅಥವಾ ಭೂಮಿಗೆ ಸಂಬಂಧಪಟ್ಟ ನ್ಯಾಯಾಲಯದ ವಿವಾದಗಳನ್ನು ಪರಿಹರಿಸಲಿಕ್ಕೆ ಅನುಕೂಲವಾಗುವಂಥ ಫಲಿತಾಂಶಗಳು. ಈ ರೀತಿ ನಿಮಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಎಲ್ಲ ಉತ್ತಮ ಫಲಗಳು ಭಾನುವಾರ, ಸೋಮವಾರ ಸಿಗಲಿದೆ. ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ, ವ್ಯಾಪಾರ ಉದ್ಯಮ ಚೆನ್ನಾಗಿರುತ್ತೆ, ಬಂಧು ಮಿತ್ರರಲ್ಲಿ ವಿಶೇಷವಾದ ಬಾಂಧವ್ಯ, ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಸಹ ಉತ್ತಮ ಫಲ, ಮಹಿಳೆಯರು ಗಂಡರು ಸಹ ಉತ್ತಮ ಫಲ ಭಾನುವಾರ, ಸೋಮವಾರ ನಿರೀಕ್ಷೆ ಮಾಡ್ಬೋದು. 12, 13ರಲ್ಲಿ ಸ್ವಲ್ಪ ಎತ್ತರ ವಿಶೇಷವಾದ ಅಷ್ಟೇನು ಆಚರಣೆಗಳು ಕಂಡು ಬರ್ತಾಯಿಲ್ಲ.
ಕೆಲವೊಂದು ಏರುಪೇರಿನ ಘಟನೆಗಳು ಆಗ್ಬೋದು. ಮಾತಿನ ಚಕಮಕಿ, ಮನಸ್ಸಲ್ಲಿ ಅಶಾಂತಿ, ದುಃಖದ ವಾರ್ತೆಗಳೇನಾದರೂ ಕೇಳುವಂಥದ್ದು. ಹಣಕಾಸು ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. 12-13ರಲ್ಲಿ ಹಣಕಾಸು ಆರೋಗ್ಯಕ್ಕೇನು ಕೊರತೆ ಇಲ್ಲ. ಆದರೆ ಮಾತಿನ ಚಕಮಕಿ, ಅಶಾಂತಿ, ವಾಗ್ವಾದ, ಕಲಹದ ಬಗ್ಗೆ ಎಚ್ಚರಬೇಕು 12-13ರಲ್ಲಿ. 14-15 ನಿಮ್ಮ ಪಾಲಿಗೆ ಉತ್ತಮ ದಿನ. 14-15 ಗುರುವಾರ ಶುಕ್ರವಾರ 2 ದಿನಗಳಲ್ಲಿ ನಿಮಗೆ ಉತ್ತಮವಾದ ಫಲ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಪ್ರಯಾಣ ಮಾಡುವಂಥ ಅವಕಾಶ. ಹಿಂದೆ ಮಾಡಿದ ಪ್ರಯತ್ನಗಳ ಫಲ ಇಂದು ಬರ್ಬೋದು, ಅಥವಾ ಹಿಂದೆ ಅಪ್ಲೈ ಮಾಡಿದ ಒಂದು ಜಾಬ್ಗೆ ಇಂದು ಆಫರ್ ಲೆಟರ್ ಬರ್ಬೋದು. ಇಂದು ನೀವು ಸಿಲೆಕ್ಷನ್ ಆಗುವಂಥದ್ದು, ಅಥವಾ ವಿದ್ಯಾರ್ಥಿಗಳಿಗೆ ಅವರ ಒಂದು ಅಪೇಕ್ಷೆ ಪಟ್ಟಂಥ ಸಂಸ್ಥೆಯಲ್ಲಿ ಸೀಟುಗಳು ಸಿಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳು 14-15ರಂದು ಗುರುವಾರ ಶುಕ್ರವಾರ ನಿಮಗೆ ಸಿಗಲಿದೆ. ವಾರದ ಕೊನೆಯ ದಿನ ಸಾಮಾನ್ಯ ದಿನ, ಶನಿವಾರ ಸಾಮಾನ್ಯ ದಿನ ಕಂಡು ಬರುತ್ತೆ. ಹೆಚ್ಚಿನೇನು ಬದಲಾವಣೆಗಳಿಲ್ಲ. ಆದರೆ ಆರ್ಥಿಕವಾಗಿ ನಷ್ಟ ಆಗದಂತೆ ಅಥವಾ ಹಣಕಾಸಿನಲ್ಲಿ ನಿಮಗೆ ನಷ್ಟಗಳು ಆಗದಂತೆ, ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳದಂತೆ ಸ್ವಲ್ಪ ಎಚ್ಚರವನ್ನು ಗಮನಿಸಿ. ಹಾಗಾಗಿ ಈ ಮೇಷರಾಶಿಯವರಿಗೆ ಈ ವಾರದಲ್ಲಿ ಅತ್ಯಂತ ಉತ್ತಮ ಫಲಗಳು. ಆರಂಭದ ಭಾನುವಾರ ಸೋಮವಾರ ಬಂದಿದೆ, ಆ ಬಳಿಕ ಗುರುವಾರ ಶುಕ್ರವಾರ ಅತ್ಯಂತ ಉತ್ತಮ ದಿನಗಳು ಬಂದಿವೆ. ಆದರೆ ವಾರ ಇಡೀ ನಿಮಗೆ ಒಳ್ಳೆಯದೇ ಇರುತ್ತೆ. ಸಣ್ಣ ಪುಟ್ಟ ಏರುಪೇರುಗಳನ್ನು ಹೊರತುಪಡಿಸಿದರೆ ಈ ವಾರದಲ್ಲಿ ವಾರಪೂರ್ತಿ ಆಗಲೇ ಹೇಳಿದಂತೆ 5 ಗ್ರಹಗಳ ಒಂದು ವಿಶೇಷವಾದ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಚಂದ್ರ ಅನುಗ್ರಹ, ಬುಧ ಅನುಗ್ರಹ, ರಾಹುವಿನ ಬೆಂಬಲ, ಶುಕ್ರನ ಬೆಂಬಲ, ಜೊತೆಗೆ ಅಪರೂಪದ ಮಂಗಳನ ಬೆಂಬಲ ಸಿಗುವಂಥ ಒಂದು ಅಪರೂಪದ ರಾಶಿ ಈ ಮೇಷರಾಶಿಯಾಗಿರುತ್ತೆ. ಹಾಗಾಗಿ ಷಡೇಸತಿಯ ಪರಿಣಾಮ ಇದ್ದರೂ ಈಗ ಶನಿ ಮಹಾತ್ಮರಿಗೆ ವಕ್ರಗತಿ ಇರುವ ಕಾರಣ ನಿಮಗೆ ಅನೇಕ ರೀತಿಯ ಉತ್ತಮ ಫಲಗಳು ಆಗ್ತವೆ. ಹಿಂದೆ ಬಾಕಿಯಾಗಿದ್ದ ಕೆಲಸ ಕಾರ್ಯಗಳು ಈಗ ಪೂರ್ಣ ಆಗುತ್ತೆ. ಮನೆ ವ್ಯವಹಾರ, ಭೂಮಿ ವ್ಯವಹಾರ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಎಲ್ಲ ಕ್ಷೇತ್ರದ ಮೇಷರಾಶಿಯವರೆಗೂ ಈ ವಾರ ಅದ್ಭುತ ಸುಖ ಫಲವನ್ನು ನೀಡಲಿದೆ. ಇನ್ನು ಈ ವಾರದಲ್ಲಿ ಬಳಸುವಂಥ ನೀವು ಸಂಖ್ಯೆಗಳು, ಬಣ್ಣಗಳನ್ನು ನೋಡೋಣ. ಈ ವಾರದಲ್ಲಿ ನೀವು ಸ್ನೋ ಹಿಮದ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ ಬಳಸ್ಬೋದು. ಸ್ನೋ, ಗ್ರೇ, ಗ್ರೀನ್, ವೈಟ್, ರೆಡ್. ಸಂಖ್ಯೆಗಳು 2, 4, 5, 6, 9, 2, 4, 5, 6, 9 ಎಂಬಂಥ ಸಂಖ್ಯೆಗಳನ್ನು ಬಳಸ್ಕೋಬೋದಾಗಿದೆ. ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ವೃಷಭ ರಾಶಿಗೆ ಈ ವಾರದ ಆರಂಭ ಅದ್ಭುತವಾಗಿ ಆರಂಭ ಬರ್ತಾಯಿದೆ. ಆರಂಭದ 4 ದಿನಗಳು ಅತ್ಯುತ್ತಮ ಬರುವಂಥ ರಾಶಿ ನಿಮ್ಮದಾಗಿರುತ್ತೆ. ಆಗಲೇ ನಿಮಗೆ ಇಲ್ಲಿ 6 ಗ್ರಹಗಳ ಒಂದು ವಿಶೇಷವಾದ ಅನುಗ್ರಹ ಇರುವಂಥದ್ದು. ಸೂರ್ಯ ಅನುಗ್ರಹ, ಚಂದ್ರ ಅನುಗ್ರಹ, ಗುರುವಿನ ಬೆಂಬಲ, ರಾಹುವಿನ ಬೆಂಬಲ, ಶುಕ್ರನ ಬೆಂಬಲ ಮತ್ತು ಶನಿ ಮಹಾತ್ಮರ ಒಂದು ಅನುಕೂಲತೆ ಎಲ್ಲವೂ ಇರುವಂಥ ಒಂದು ಉತ್ತಮ ರಾಶಿಯಾಗಿ ಹೊರಹೊಮ್ಮುತ್ತಾ ಇದೆ ವೃಷಭ ರಾಶಿ. ಹಾಗಾಗಿ ವಾರದಲ್ಲಿ ನಿಮಗೆ ಅನೇಕ ರೀತಿಯ ಶುಭ ಫಲಗಳು ಸಿದ್ಧಿಯಾಗಲಿವೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಭಾನುವಾರದಂದು ಯಶಸ್ಸು ಕೀರ್ತಿ, ಲಾಭ ಸಿಗುತ್ತೆ. ಶುಭ ಕಾರ್ಯಗಳ ಪ್ರಯತ್ನ ಯಶಸ್ಸು, ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನು, ಹೊಸ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಹೊಸ ಉದ್ಯೋಗ ಸಿಗುವಂಥದ್ದು, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಚೆನ್ನಾಗಿ ಲಾಭ ಬರುವಂಥದ್ದು, ಉದ್ಯಮದಾರರಿಗೆ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ಕಾಣುವಂಥದ್ದು, ಕೃಷಿಕರಿಗೆ ಅಥವಾ ಹೈನುಗಾರಿಕೆ, ತೋಟಗಾರಿಕೆ ಮಟ್ಟರಿಗೆ ಹೊಸ ಅವಕಾಶಗಳು, ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶ, ಬಂಧು ಮಿತ್ರರಲ್ಲಿ ಬಾಂಧವ್ಯ ಸಿದ್ಧಿ, ಇವೆಲ್ಲವೂ ಭಾನುವಾರ ಸೋಮವಾರ ಆಗುತ್ತೆ. ಮಂಗಳವಾರ ಬುಧವಾರ ಅದಕ್ಕಿಂತಲೂ ಇದು ಉತ್ತಮ ಫಲ. ಅಂದರೆ ಲಾಭ ಸ್ಥಾನದಲ್ಲಿ ಚಂದ್ರನು ಬರ್ತಾಯಿದ್ದಾನೆ. ಜೊತೆಗೆ ಅಲ್ಲಿ ಇತರ 5 ಗ್ರಹಗಳು ನಿಮ್ಮನಿಗೆ ವಿಶೇಷವಾಗಿ ಬೆಂಗಾಲ ಆಗಿ ನಿಮಗೆ ಸಹಾಯ ಮಾಡ್ತಾ ಇರ್ತವೆ. ಹಾಗಾಗಿ ಇಂದು ನಿಮಗೆ ವಿಶೇಷವಾದ ಲಾಭಗಳಾಗ್ತವೆ. ಆಕಸ್ಮಿಕ ಧನಲಾಭ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಜೊತೆಗೆ ಹಿಂದೆ ನೀವು ಮಾಡಿದಂಥ ಯಾವುದೇ ಹೂಡಿಕೆ ಇನ್ವೆಸ್ಟ್ಮೆಂಟ್ಗೆ ಈಗ ಹೆಚ್ಚಿನ ಪ್ರತಿಫಲ ಬರುವಂಥದ್ದು, ಬಂಧು ಮಿತ್ರರಲ್ಲಿ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆ, ಕೆಲವೊಬ್ಬರಿಗೆ ಪ್ರಶಸ್ತಿ, ಪುರಸ್ಕಾರ, ಬಹುಮಾನ, ಅವಾರ್ಡ್ ಎಲ್ಲ ಬರ್ಬೋದು. 12-13ರಲ್ಲಿ ವಿದ್ಯಾರ್ಥಿ ಯುವಕರಿಗೂ ಮಹಿಳೆಯರಿಗೂ ಸಹ ಇದು ಉತ್ತಮ ಫಲ. 12-13ನೇ ತಾರೀಕು ವೃಷಭ ರಾಶಿಯವರಿಗೆ. ಇನ್ನು 14-15 ಸ್ವಲ್ಪ ಮಿಶ್ರ ಫಲಗಳು ಬರ್ತವೆ. ಅಲ್ಲಿ ನಿಮಗೆ ಹಣಕಾಸು, ವ್ಯಾಪಾರ, ಉದ್ಯಮ, ಶಿಕ್ಷಣ ಇದಕ್ಕೇನು ಕೊರತೆ ಇಲ್ಲ. ವೈಯಕ್ತಿಕ ವಿಚಾರದಲ್ಲಿ 14-15ರಲ್ಲಿ ಸ್ವಲ್ಪ ಎಚ್ಚರ, ಅಂದರೆ ಗುರುವಾರ ಶುಕ್ರವಾರ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ವೈಯಕ್ತಿಕವಾಗಿ ಕೆಲವೊಮ್ಮೆ ಭಿನ್ನ ಅಭಿಪ್ರಾಯ, ಜಗಳಗಳು, ಕಲಹ ಬರುವಂಥದ್ದು, ಉದ್ಯೋಗ ಸ್ಥಳದಲ್ಲಿ ಸಹೋದ್ಯೋಗಿಗಳಿಗೆ ವೈಮನಸ್ಸು ಬರ್ಬೋದು, ಒಂದು ಮೇಲಾಧಿಕಾರಿಗಳಿಗೆ ಭಿನ್ನ ಅಭಿಪ್ರಾಯ ಬರ್ಬೋದು. ಯಾವುದೇ ರೀತಿಯ ವಿಚಾರದಲ್ಲಿ ನಿಮಗೆ ಮನಸ್ಸಿಗೆ ತುಂಬ ಬೇಜಾರು ಅಥವಾ ಖಿನ್ನತೆ ಬರ್ಬೋದು. ಹಾಗಾಗಿ ಮನಸ್ಸು ಮತ್ತು ಮಾತನ್ನು ನಿಯಂತ್ರಣ ಮಾಡಿದರೆ ಹೆಚ್ಚೇನು ಆತಂಕ ಪಡಬೇಕಿಲ್ಲ. ಇನ್ನು ಕೊನೆಯ ದಿನ ಶನಿವಾರ ನಿಮ್ಮ ಮತ್ತೊಮ್ಮೆ ಚಂದ್ರನ ಅನುಗ್ರಹ ಅದ್ಭುತವಾದ ದಿನ. ವಿಶೇಷವಾದ ಶುಭ ಲಾಭಗಳಾಗುತ್ತವೆ. ಉತ್ತಮವಾದ ಆರೋಗ್ಯ, ಮನಸ್ಥಿತಿ ಸಹ ಉತ್ತಮವಾಗಿರುತ್ತೆ. ವಿವಿಧ ರೀತಿಯ ಪ್ರೇಕ್ಷಣೀಯ ಸ್ಥಳ ಅಥವಾ ಪ್ರವಾಸಿ ಸ್ಥಳಗಳ ಸಂದರ್ಶನ ಮಾಡುವಂಥ ಅವಕಾಶ, ಮಿತ್ರರಿಂದ ಬಂಧುಗಳಿಂದ ನಿಮಗೆ ಪ್ರಶಂಸೆ, ಜೊತೆಗೆ ಶುಭ ಕಾರ್ಯಗಳು ಅಥವಾ ಮದುವೆ ಮಂಜಿಯ ಪ್ರಯತ್ನದಲ್ಲಿ ಯಶಸ್ಸಾಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳು ಶನಿವಾರ ನಿಮಗೆ ಸಿಗಲಿದೆ. ಹಾಗಾಗಿ ಈ ವಾರದಲ್ಲಿ ಅದ್ಭುತವಾದ 5 ದಿನಗಳಲ್ಲಿ ಚಂದ್ರನ ಅನುಗ್ರಹ ಜೊತೆಗೆ ಈ 6 ಗ್ರಹಗಳ ಬೆಂಬಲ ಇರುವಂಥ ಒಂದು ಏಕೈಕ ರಾಶಿ ವೃಷಭ ರಾಶಿ ಆಗಿರುತ್ತೆ. ಹಾಗಾಗಿ ಈ ವಾರವನ್ನು ನಿಮ್ಮ ಅದೃಷ್ಟದ ಒಂದು ಬಾಗಿಲು ತೆರೆಯುವಂಥ ವಿಶೇಷವಾದ ವಾರವನ್ನು ಪರಿಗಣಿಸಿ ಮಾಡಿಕೊಳ್ಳಿ. ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿಮ್ಮ ನಿರೀಕ್ಷೆಗಳನ್ನ ಈಗ ಕನಸು ನನಸಾಗು ಮಾಡುವಂತಹ ವಾರ ಆಗಿರುತ್ತೆ. ಇನ್ನು ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳನ್ನು ಗಮನಿಸಿದರೆ ಸೂರ್ಯ ಅನುಗ್ರಹ ವಾರ ಪೂರ್ತಿ ಇದೆ ನಿಮಗೆ. ಹಾಗಾಗಿ ಸರ್ಕಾರಿ ಸಂಬಂಧಿತ ಕೆಲಸ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ, ಭೂಮಿ, ದಾಖಲೆ ಪತ್ರ, ಮನೆ, ಭೂಮಿ ಕೊಳ್ಳುವಂಥ ವಿಚಾರ ಎಲ್ಲದಕ್ಕೂ ಚಾಲನೆ ಸಿಗಲಿಕ್ಕೆ ಅಲ್ಲಿ ಸೂರ್ಯ ಮತ್ತು ನಿಮಗೆ ಅಲ್ಲಿ ವಿಶೇಷವಾಗಿ ಅಲ್ಲಿರುವಂತಹ ಶನಿ ಮಹಾತ್ಮರ ಶುಕ್ರನ ಅನುಗ್ರಹ ಸಹಾಯಕ್ಕೆ ಬರುತ್ತೆ. ಹಾಗಾಗಿ ನೀವು ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಆರೆಂಜ್, ಸ್ನೋ, ಯೆಲ್ಲೋ, ಗ್ರೇ, ಗ್ರೀನ್ ಮತ್ತು ವೈಟ್, ಬ್ಲೂ ಬಣ್ಣಗಳನ್ನು ಬಳಸ್ಕೋಬೋದಾಗಿದೆ. ಸಂಖ್ಯೆಗಳು 1, 2, 3, 4, 6, 8, 1, 2, 3, 4, 6, 8 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ.
ಮುಂದೆ ಗಮನಿಸುವಂಥದ್ದು ಅಲ್ಲಿ ಮಿಥುನ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯವಾಗಿ ಬರ್ತಾಯಿದೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ಆರಂಭದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಳ ಆಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಭಾನುವಾರ ಸ್ವಲ್ಪ ಬರ್ಬೋದು. ಜೊತೆಗೆ ಎಲ್ಲ ಕೆಲಸ ಕಾರ್ಯಗಳು ನಿಧಾನಗತಿ ಅಥವಾ ಅಡಚಣೆಗಳು ಬರುವಂಥದ್ದು. ಈ ವಾರದಲ್ಲಿ ನಿಮಗೆ ಒಟ್ಟಿನಲ್ಲಿ ಗಮನಿಸಿದಾಗ ಅಲ್ಲಿ ವಿಶೇಷವಾಗಿ ಬುಧ, ಶುಕ್ರ ಬೆಂಬಲ, ಕೇತುನ ಬೆಂಬಲ ಇರುತ್ತೆ. 3 ಗ್ರಹಗಳ ಬೆಂಬಲ ವಾರಪೂರ್ತಿ ಇದೆ. ಆದರೆ ಚಂದ್ರನ ವಿಚಾರವಾಗಿ ಗಮನಿಸಿದಾಗ, ಯಾಕಂದರೆ ಈ ಪ್ರತಿನಿತ್ಯದ ಭವಿಷ್ಯದಲ್ಲಿ ಚಂದ್ರನ ಚಲನೆ 2 ದಿನಕ್ಕೂ 2.5 ದಿನಕ್ಕೂ ಬದಲಾಗ್ತಾ ಇರ್ತವೆ. ಹಾಗಾಗಿ ಚಂದ್ರನ ಚಲನೆ ವಿಚಾರವಾಗಿ ಗಮನಿಸಿದಾಗ ನಿಮಗೆ ಸ್ವಲ್ಪ ಖರ್ಚು ವೆಚ್ಚಗಳು ಬರುವಂಥದ್ದು, ನಷ್ಟಗಳಾಗುವಂಥದ್ದು, ಅನಿರೀಕ್ಷಿತ ಖರ್ಚುಗಳು ಬರುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಉಳಿದಂತೆ ನಿಮ್ಮ ಆರೋಗ್ಯ ಮನಸ್ಥಿತಿ ಎಲ್ಲ ಭಾನುವಾರ ಸೋಮವಾರ ಚೆನ್ನಾಗಿರುತ್ತೆ. ಆ ಬಳಿಕ ಮಂಗಳವಾರ ಬುಧವಾರ ನಿಮ್ಮ ಬಳಿಕ ಉತ್ತಮ ದಿನ. ಕರ್ಮಸ್ಥಾನದ ಚಂದ್ರನು ನಿಮಗೆ ಜಯವನ್ನು, ಲಾಭವನ್ನು, ವ್ಯಾಪಾರದಲ್ಲಿ, ಉದ್ಯಮದಲ್ಲಿ ಪ್ರಗತಿಯನ್ನು ಕೊಡ್ತಾನೆ. ಹಾಗೆ 12-13ರಲ್ಲಿ ವಿಶೇಷವಾದ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಅನಿರೀಕ್ಷಿತ ಲಾಭಗಳು ಆಗ್ಬೋದು. ವ್ಯಾಪಾರ ಉದ್ಯಮಗಳಿಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯಗಳು ಬರ್ತವೆ. ಆದ ಬಳಿಕ 14-15 ನಿಮ್ಮ ಪಾಲಿಗೆ ಮತ್ತೊಮ್ಮೆ ಲಾಭಸ್ಥಾನದಲ್ಲಿ ಚಂದ್ರನು ಬರುವ ಕಾರಣ ಅನೇಕ ರೀತಿಯ ಶುಭ ಲಾಭಗಳು ಆಗ್ತವೆ, ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು. ಇನ್ನು ನಿಮ್ಮ ಬಂಧು ಮಿತ್ರ ವರ್ಗದಲ್ಲಿ ಅನೇಕ ರೀತಿಯ ಶುಭ ಪ್ರಶಂಸೆಗಳು ನಿಮಗೆ ಸಿಗುವಂಥದ್ದು. ಇದೇ ರೀತಿ ಯಾವುದೇ ರೀತಿಯ ಪ್ರಯತ್ನಗಳಿಗೆ ಸಫಲತೆ, ಸರ್ಕಾರಿ ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳ ಸಹ ನಿಮಗೆ ಮುನ್ನಡೆ ಆಗುವಂಥ ಅವಕಾಶ. ಜೊತೆಗೆ ದೂರದ ಒಂದು ಪ್ರಯಾಣದಲ್ಲಿ ನಿಮಗೆ ಲಾಭದಾಯಕವಾಗುವಂಥದ್ದು, ರಾಜಕೀಯ ಮೂಲ, ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳು ಸಹ ಕೈ ಹಿಡಿಯುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳನ್ನು 14-15 ನಿರೀಕ್ಷೆ ಮಾಡ್ಬೋದು. 16ನೇ ತಾರೀಕು ಮಿಶ್ರ ಫಲಗಳ ಸೂಚನೆ. ಅಲ್ಲಿ ಕೆಲವೊಂದು ನಿಮಗೆ ಕಷ್ಟ ನಷ್ಟಗಳ ಅನುಭವ ಆಗ್ಬೋದು, ವೈರತ್ವಗಳು ಅಥವಾ ವಿರೋಧಿಗಳ ಒಂದು ಕಾಟ ಹೆಚ್ಚಳಾಗ್ಬೋದು, ಶತ್ರು ಪೀಡೆಗಳು ಬರ್ಬೋದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಶನಿವಾರ ಬರ್ಬೋದು. ಆಹಾರ ಮತ್ತು ನೀರಿನ ಬಗ್ಗೆ ಗಮನವನ್ನು ಹರಿಸಬೇಕಾಗುತ್ತೆ. ಹಾಗಾಗಿ ಈ ವಾರದಲ್ಲಿ ಈ ಮಿಥುನ ರಾಶಿಯವರಿಗೆ 12, 13, 14, 15 ನಿರಂತರವಾಗಿ 4 ದಿನಗಳು, 12ರಿಂದ 15ರವರೆಗೆ ನಿರಂತರವಾಗಿ 4 ದಿನಗಳು ಅದ್ಭುತವಾದ ಚಂದ್ರನ ಅನುಗ್ರಹದ ಫಲ ಸಿಗ್ತಾ ಇರುತ್ತೆ. ಇನ್ನು ವಾರಪೂರ್ತಿ ನಿಮಗೆ ಇರತಕ್ಕಂತಹ ಬುಧ, ಶುಕ್ರ ಮತ್ತು ಕೇತುವಿನ ಪ್ರಭಾವದಿಂದ ಹಣಕಾಸಿಗೆ, ವ್ಯಾಪಾರಕ್ಕೆ, ಉದ್ಯಮಕ್ಕೆ ಹೆಚ್ಚಿನ ತೊಂದರೆಗಳಿಲ್ಲ, ಹೆಚ್ಚಿನ ಲಾಭಗಳೇ ಬರ್ತವೆ. ಜೊತೆಗೆ ನಿಮ್ಮ ದೀರ್ಘಕಾಲದ ಕೆಲವು ಕನಸು ನನಸಾಗಲಿಕ್ಕೆ, ಇನ್ನು ಕೆಲವರಿಗೆ ವಿದೇಶದ ಉದ್ಯೋಗ, ವಿದೇಶದ ಉದ್ಯಮ, ವಿದೇಶದ ಶಿಕ್ಷಣ ಮುಂತಾದ ಭಾಗ್ಯದ ಬಾಗಿಲು ತೆರೆಯುವಂಥ ಅವಕಾಶ ಇರುತ್ತೆ. ಹಣಕಾಸಿಗೆ ವಾರಪೂರ್ತಿ ಅಷ್ಟೇನೂ ತೊಂದರೆಗಳಿಲ್ಲ. ಆದರೆ ಕೆಲವೊಂದು ದಿನಗಳಲ್ಲಿ ನಿಮಗೆ ನಷ್ಟ ಕಷ್ಟಗಳು ಆಗದಂತೆ, ಮೋಸಕ್ಕೆ ಬಲಿ ಬೀಳಂತೆ ಗಮನವಹಿಸಬೇಕು. ಈ ವಾರದಲ್ಲಿ ಬಳಸತಕ್ಕಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸ್ನೋ, ಗ್ರೀನ್, ವೈಟ್, ಮಿಕ್ಸ್ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 2, 5, 6, 7, 2, 5, 6, 7 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕಟಕ ರಾಶಿಗೆ ಈ ವಾರದ ಆರಂಭ ಉತ್ತಮ ಆರಂಭ ಆಗಿ ಬರ್ತದೆ. ಆರಂಭದಲ್ಲಿ ನಿಮ್ಮ ರಾಶಿಯಾಧಿಪತಿ ಚಂದ್ರನ ವಿಶೇಷವಾದ ಬೆಂಬಲ ನಿಮಗೆ ಸಿಗ್ತಾ ಇರುತ್ತೆ. ಹಾಗೆಂದು ನೀವು ಕೆಲವೊಂದು ವಿಚಾರದಲ್ಲಿ ಹಣಕಾಸಿಗೆ, ಉದ್ಯಮಕ್ಕೆ ಪರವಾಗಿಲ್ಲ. ಇಲ್ಲಿ ಮಾತಿನ ಕಲಹದ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಬೇಕು. ಭಾನುವಾರ ಸೋಮವಾರ ಇಲ್ಲಿ ಕಲಹಗಳು ಬರ್ಬೋದು, ಅನಿರೀಕ್ಷಿತವಾಗಿ ಕಲಹಗಳು ಬರುವಂಥದ್ದು. ಹಾಗಾಗಿ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಆ ಬಳಿಕ ನಿಮಗೆ ಸೋಮವಾರ, ಮಂಗಳವಾರ ಸಾಮಾನ್ಯ ದಿನದಿಂದ ಕಂಡು ಬರುತ್ತೆ. ಮಂಗಳವಾರ, ಬುಧವಾರ, ಸೋಮವಾರದ ಬಳಿಕ ಭಾನುವಾರ, ಸೋಮವಾರ ಬಳಿಕ ಮಂಗಳವಾರ, ಬುಧವಾರ ನಿಮಗೆ ಮಿಶ್ರ ಫಲಗಳ ಸೂಚನೆ ಬರ್ತವೆ. ಖರ್ಚು ಜಾಸ್ತಿ ಆಗುತ್ತೆ, ಹಣಕಾಸಿನ ಹರಿವು ನಿಧಾನ ಆಗುತ್ತೆ, ಯಾವುದೇ ರೀತಿಯ ನಷ್ಟ ಆಗುವ ಸಾಧ್ಯತೆ ಇರುತ್ತೆ. ಹಣಕಾಸಿನ ಬಗ್ಗೆ ಎಚ್ಚರಿಕೆ ಬೇಕು. 14, 15, 16 ನಿಮ್ಮ ಪಾಲಿಗೆ 3 ದಿನಗಳು ಉತ್ತಮ. ಹಾಗಾಗಿ ಈ ಕಟಕ ರಾಶಿಯವರಿಗೆ 14, 15, 16ರಲ್ಲಿ ವಿಶೇಷ ಲಾಭ, ಶುಭ ತಗೊಳ್ಳುವಂಥದ್ದು, ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸ ಕಾರ್ಯ ಆಗಲವೇ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಮಿತ್ರರ ಬಂಧುಗಳ ಜೊತೆಗೆ ಬೆರೆಯುವಂಥ ಅವಕಾಶ, ಮದುವೆ ಮುಂಜಿ ಇತ್ಯಾದಿಗಳು ಫಿಕ್ಸ್ ಆಗುವಂಥ ಅವಕಾಶ. ಹಾಗಾಗಿ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಫಲಗಳು 14, 15, 16ರಲ್ಲಿ ಸಿದ್ಧಿಯಾಗ್ತವೆ. ಕರ್ಮಸ್ಥಾನ, ಲಾಭಸ್ಥಾನದ ಚಂದ್ರನು ನಿಮ್ಮ ಅನೇಕ ನಿರೀಕ್ಷೆಗಳನ್ನು ಸತ್ಯ ಮಾಡಲಿಕ್ಕೆ ಅಥವಾ ಕನಸು ನನಸಾಗಲಿಕ್ಕೆ ಸಹಾಯ ಆಗ್ತಾನೆ. ಹಾಗಾಗಿ ಇದನ್ನು ಚೆನ್ನಾಗಿ ಸದುಪಯೋಗ ಮಾಡಿಸ್ಕೊಳ್ಳಿ. ಹಾಗಾಗಿ ಆರಂಭದ ದಿನಗಳಲ್ಲಿ ಸಾಮಾನ್ಯ ಫಲ ಬಂದಿದೆ. ಮಧ್ಯದ 12, 13 ಸ್ವಲ್ಪ ಮಿಶ್ರ ಫಲ ಬಂದಿದೆ. 14, 15, 16 ಅಂದರೆ ಕೊನೆಯ 3 ದಿನಗಳು ಅತ್ಯದ್ಭುತವಾದ ಶುಭ ಫಲಗಳು ಕಟಕ ರಾಶಿಯವರಿಗೆ ಬಂದಿದೆ. ಹಾಗಾಗಿ ಅಪರೂಪಕ್ಕೆ ಬಂದಂತಹ ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಯಾಕಂದರೆ ನಿಮಗೆ ಈಗ ಸದ್ಯದ ಗೋಚಾರದಲ್ಲಿ 1 ಅಥವಾ 2 ಗ್ರಹಗಳು ಮಾತ್ರ ಅಷ್ಟೇ ನಿಮಗೆ ಸಪೋರ್ಟಿಗೆ ಇರುವಂಥದ್ದು, ಇತರ ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂಥದ್ದು. ಜೊತೆಗೆ ಈ ತಿಂಗಳಲ್ಲಿ ನಿಮಗೆ ಒಂದು ಅದೃಷ್ಟ ಏನಂದರೆ ಅಲ್ಲಿ ಮಂಗಳನು ನಿಮಗೆ ನಿರಂತರವಾಗಿ ಈ ತಿಂಗಳು ಪೂರ್ತಿಯಾಗಿ ಆಶೀರ್ವಾದ ಕೊಡ್ತಾ ಇದ್ದಾನೆ. ಹಾಗೆ ಮಂಗಳನ ವಿಶೇಷವಾದ ಆಶೀರ್ವಾದದ ಕಾರಣ ಭೂಮಿ ವ್ಯವಹಾರ, ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವಂಥದ್ದು, ಕೃಷಿ ಸಂಬಂಧ ಚಟುವಟಿಕೆ, ಕೃಷಿ ಸಂಬಂಧ ವಿಸ್ತರಣೆ ಅಥವಾ ಕೃಷಿ, ತೋಟ, ಹೈನುಗಾರಿಕೆ, ಒಂದು ಯಂತ್ರ, ಉಪಕರಣ, ವಾಹನ ಇತ್ಯಾದಿ ಕೊಳ್ಳುವಂಥದ್ದು ಮುಂತಾದ ಕೆಲಸ ಕಾರ್ಯಗಳಿಗೆ ಚಾಲನೆ ಸಿಗುತ್ತೆ. ಅಥವಾ ಬಹಳ ಕಾಲದಿಂದ ನಿಮಗೆ ಯಾವುದಾದ್ರೂ ಕೋರ್ಟ್ ಕಚೇರಿಯಲ್ಲಿ ಇದ್ದಂಥ ವಿವಿಧಗಳು ನಿಮ್ಮ ಪರವಾಗಿ ಈಗ ವಿನ್ ಆಗುವಂಥದ್ದೆಲ್ಲ ಕೇಸ್ಗಳು ವಿನ್ ಆಗುವಂಥ ಸಾಧ್ಯತೆ, ಕೌಟುಂಬಿಕ ಆಸ್ತಿ ಸಿಗುವಂಥದ್ದು, ಈ ರೀತಿ ಹಲವಾರು ಉತ್ತಮ ಫಲಗಳು ಮಂಗಳನಿಂದ ನಿಮಗೆ ಈ ತಿಂಗಳಲ್ಲಿಯೂ ಅದರಲ್ಲೂ ಈ ವಾರದಲ್ಲೂ ಸಿಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಅಪರೂಪದ ಮಂಗಳನ ಅನುಗ್ರಹವನ್ನು, ಶುಕ್ರನ ಅನುಗ್ರಹವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಈ ವಾರದಲ್ಲಿ ನೀವು ಗಮನಿಸಬೇಕು ಬಳಸುವಂಥ ಬಣ್ಣಗಳು ವೈಟ್ ಅಥವಾ ಬಿಳೆ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ವೈಟ್ ಮತ್ತು ರೆಡ್ ಬಣ್ಣನ ಈ ವಾರದಲ್ಲಿ ಬಳಸುವಂಥದ್ದು. ಸಂಖ್ಯೆಗಳು 6 ಮತ್ತು 9, 6 and 9 ಶುಕ್ರ ಮತ್ತು ಮಂಗಳರ ಸಂಕೇತದ 6 ಮತ್ತು 9 ಸಂಖ್ಯೆಯನ್ನು ವಾರ ಪೂರ್ತಿ ಬಳಸಿಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಸಿಂಹರಾಶಿಗೆ ವಾರದ ಆರಂಭ ಶುಭಾರಂಭ.
ಭಾನುವಾರ ಸೋಮವಾರ 2 ದಿನಗಳು ನಿಮ್ಮ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗ್ತವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ವಿದ್ಯಾರ್ಥಿ ಯುವಕರಿಗೆ ಶುಭ ಫಲ, ಗೃಹಿಣಿಯರು ಮಾಡಿ ಕೆಲಸ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಅಂದುಕೊಂಡಂಥ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಬಂಧುಗಳ ಮಿತ್ರರ ಸಹಾಯಗಳು ಸಿಗುವಂಥದ್ದು, ಜೊತೆಗೆ ಹಿಂದೆ ನೀವು ಮಾಡಿದ ಪ್ರಯತ್ನದ ಒಂದು ಉತ್ತಮ ಫಲ ಇಂದು ನಿಮಗೆ ಕೈ ಸೇರುವಂಥದ್ದು. ಆ ರೀತಿ ಅನೇಕ ರೀತಿಯ ಶುಭ ಸಂದೇಶಗಳು ಬರ್ಬೋದು. ಜಾಬ್ ಸಿಗೋದು ಅಥವಾ ಮದುವೆ ಫಿಕ್ಸ್ ಆಗುವಂಥದ್ದು, ಅಥವಾ ಏನಾದರೂ ನಿಮಗೆ ಯಾವುದೋ ಕೇಸ್ಗಳು ಈಗ ವಿನ್ ಆಗುವಂಥದ್ದು, ಅಥವಾ ಮನೆ ಭೂಮಿ ಯಂತ್ರ ವಾಹನ ಕೊಳ್ಳುವಂಥ ಒಂದು ಅವಕಾಶ ಎಲ್ಲ ಈ 10-11ರಲ್ಲಿ ಒದಗಿ ಬರ್ಬೋದಾಗಿದೆ. 12-13 ಮಿಶ್ರ ಫಲಗಳ ಸೂಚನೆ. 12-13ರಲ್ಲಿ ಸ್ವಲ್ಪ ಕಲಾದ ವಾತಾವರಣ. ಮಂಗಳವಾರ ಬುಧವಾರ ಸ್ವಲ್ಪ ಮಾತಿನ ಬಗ್ಗೆ ಎಚ್ಚರ, ಆರೋಗ್ಯದ ಬಗ್ಗೆ ಸಹ ಕಾಳಜಿ ಬೇಕು. ಏನಾದರೂ ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆ ಆಗಲಿ, ಇನ್ನು ಕೆಲವರಿಗೆ ಹೊಟ್ಟೆ ನೋವು ಅಜೀರ್ಣದ ಸಮಸ್ಯೆಗಳಾಗಿ 12-13 ಕಂಡು ಬರ್ಬೋದು. ಹಾಗಾಗಿ ಮಾತು ಮತ್ತು ಆರೋಗ್ಯದ ಬಗ್ಗೆ ನೀವು ಎಚ್ಚರವನ್ನು ಗಮನಿಸಬೇಕು. 14-15 ಹಾಗೆ ಅಷ್ಟೇನು ಉತ್ತಮವಾದ ಫಲವೆಲ್ಲ ಬರೋದಿಲ್ಲ. ಮಿಶ್ರ ಫಲಗಳ ಸೂಚನೆ. ಆರ್ಥಿಕವಾಗಿ ಸ್ವಲ್ಪ ಎಚ್ಚರಿಕೆ ಈ ದಿನ ಬೇಕು. ಹಣಕಾಸಿಗೆ ಸಂಬಂಧಪಟ್ಟ ಮೋಸ ವಂಚನೆಗೆ ಒಳಗಾಗುವಂಥದ್ದು, ಖರ್ಚು ವೆಚ್ಚಗಳು ಹೆಚ್ಚಳಾಗುವಂಥದ್ದು, ಅನಿರೀಕ್ಷಿತ ಖರ್ಚುಗಳು ಬರ್ಬೋದು. ಜೊತೆಗೆ ನೀವು ಕೆಲವೊಮ್ಮೆ ಸಾಲವನ್ನು ಮಾಡುವಂಥ ಪ್ರಮೇಯ ಅಥವಾ ನಿಮಗೆ ಬರಬೇಕಾದ ಹಣ ವಿಳಂಬ ಆಗುವಂಥ ಒಂದು ಸುದ್ದಿಗಳೆಲ್ಲ ಬರ್ಬೋದು. ಹಾಗೆ 14-15 ಸಾಮಾನ್ಯ ಅದಷ್ಟೇ ದಿನ ಆಗಿರುತ್ತೆ. ಕೊನೆಯ ದಿನ ನಿಮಗೆ ಶನಿವಾರ ಉತ್ತಮ ಫಲ. ಕೊನೆಯ ದಿನ 16ರಂದು ಉತ್ತಮವಾದ ಲಾಭಗಳು ಬರುತ್ತದೆ. ಇಷ್ಟಾರ್ಥ ಸಿದ್ಧಿ, ಜಯ ಲಾಭಗಳು ಆಗುತ್ತದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ, ಇವೆಲ್ಲ ನಿಮಗೆ ಅತ್ಯುತ್ತಮ ಫಲ ಕೊನೆಯ ದಿನ 16ರಂದು ಬರಲಿದೆ. ಹಾಗಾಗಿ ಸಿಂಹರಾಶಿಯವರಿಗೆ ಈ ವಾರದ ಆರಂಭದ ದಿನ ಅತ್ಯದ್ಭುತ. ಭಾನುವಾರ ಸೋಮವಾರ ಮತ್ತು ಈ ವಾರದ ಕೊನೆಯ ದಿನ ಶನಿವಾರ ಅದ್ಭುತ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು ನೀವು ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣ, ಅಲ್ಲಿ ಗುರು ಅನುಗ್ರಹ ನಿಮಗೆ ವಾರ ಪೂರ್ತಿ ಇರೋ ಕಾರಣ ಎಲ್ಲೋ ಅಥವಾ ಹಳದಿ ಬಣ್ಣನ ವಾರ ಪೂರ್ತಿ ಬಳಸ್ಕೊಳ್ಳಿ. ಶುಕ್ರನ ಅನುಗ್ರಹ ವಾರ ಪೂರ್ತಿ ಇರೋ ಕಾರಣ ವೈಟ್ ಅಥವಾ ಬಿಳೆ ಬಣ್ಣ ವಾರ ಪೂರ್ತಿ ಬಳಸ್ಬೋದು. ಎಲ್ಲೋ ಮತ್ತು ವೈಟ್ ಬಣ್ಣನ ಬಳಸ್ಕೊಳ್ಳುತ್ತದೆ. ಇನ್ನು ಸ್ನೋ ತೈಮದ ಬಣ್ಣನ 10, 11, 16ರಲ್ಲಿ ಸ್ನೋ ತೈಮದ ಬಣ್ಣ ಸಂಖ್ಯೆ 2ನ ಚಂದ್ರ ಅನುಗ್ರಹದ ಡೇಟ್ಗಳು ಬಳಸ್ಕೋಬೋದಾಗಿದೆ. ಅನೇಕ ಶುಭ ಫಲಗಳು ಸಿಗುವಂಥ ನಿರೀಕ್ಷೆ ಇದೆ. ಆದರೆ ಕೆಲವೊಂದು ವಿಚಾರದ ಸ್ವಲ್ಪ ವೈಯಕ್ತಿಕ ವಿಚಾರ, ಮಾತು ನಡವಳಿಕೆ ಬಗ್ಗೆ, ಪೇಮೆಂಟ್ ಪಾವತಿ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಖಂಡಿತ ಈ ವಾರ ಬೇಕಾಗುತ್ತೆ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಗಮನಿಸುವಂಥದ್ದು ಕನ್ಯಾ ರಾಶಿ. ಕನ್ಯಾ ರಾಶಿಗೆ ವಾರದ ಆರಂಭ ಶುಭ ಆರಂಭ. ಭಾನುವಾರ ನಿಮ್ಮ ಒಂದು ವಿಶೇಷವಾಗಿ ಚಂದ್ರನ ವಿಶೇಷವಾದ ಅನುಗ್ರಹ ಇರುತ್ತೆ. ಅದೇ ರೀತಿ ಸೂರ್ಯನ ಅದ್ಭುತವಾದ ಒಂದು ಅನುಗ್ರಹ ನಿಮಗೆ ವಾರ ಪೂರ್ತಿ ಇರುವಂಥದ್ದು. ಅದೇ ರೀತಿ ಶುಕ್ರನ ಅನುಗ್ರಹ ಸಹ ಉತ್ತಮ ಫಲವನ್ನು ಕೊಡಲಿದೆ. ಅದೇ ರೀತಿ ನಿಮಗೆ ಇರತಕ್ಕಂತಹ ಈ ರಾಹುವಿನ ಬೆಂಬಲ ನಿಮ್ಮನ್ನು ಕಾಪಾಡಲಿದೆ. ಹಾಗಾಗಿ ಈ ವಾರದ ಆರಂಭ ನಿಮಗೆ ಅನೇಕ ರೀತಿಯ ಜಯ ಲಾಭ ಸಿಗುವಂಥದ್ದು, ಕೋರ್ಟ್ ಕೇಸ್ಗಳಲ್ಲಿ ವಿನ್ ಆಗುವಂಥದ್ದು, ಅದೇ ರೀತಿ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಭಾನುವಾರ ಸೋಮವಾರದ ಪ್ರಯತ್ನದಲ್ಲಿ ಉತ್ತಮವಾದ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ. ಹಾಗಾಗಿ ಆರಂಭದ 2 ದಿನಗಳು ನಿಮಗೆ ಉತ್ತಮ ಫಲ ನಿರೀಕ್ಷೆ ಇದೆ. 12-13 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಅಲ್ಲಿ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಬರ್ಬೋದು ಹೊರತು ಆರೋಗ್ಯ ಹಣಕಾಸು ಎಲ್ಲ ಉತ್ತಮವಿರುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ. ಹಣಕಾಸು ಮತ್ತು ನಿಮ್ಮ ಆರೋಗ್ಯದ ವಿಚಾರ ಸ್ವಲ್ಪ ಗಮನವನ್ನು ಎಚ್ಚರವನ್ನು ಗಮನಿಸಬೇಕು ಹೊರತು ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗೋದಿಲ್ಲ. ವಿಶೇಷವಾಗಿ ಕೆಲವೊಬ್ಬರಿಗೆ ಆಕಸ್ಮಿಕ ಲಾಭ ಆಗ್ಬೋದು, ಇನ್ನು ಕೆಲವರಿಗೆ ದೂರ ಪ್ರಯಾಣ ಮಾಡುವಂಥ ಅವಕಾಶ, ಪ್ರವಾಸ ಹೋಗುವಂಥ ಅವಕಾಶ, ಅಥವಾ ನಿಮ್ಮ ಒಂದು ಬಂಧು ಮಿತ್ರನ ಅಪರೂಪದ ಬಂಧು ಮಿತ್ರನ ಭೇಟಿ ಹೋಗುವಂಥ ಅವಕಾಶ ಎಲ್ಲ ಬರ್ಬೋದಾಗಿದೆ. 14-15 ಮಿಶ್ರ ಫಲಗಳ ಸೂಚನೆ. ಮಾತಿನ ಚಕಮಕಿ, ಕಲಹ, ವಾಗ್ವಾದ ಬರ್ಬೋದಾಗಿದೆ. ಹಿರಿಯರಲ್ಲೂ ಕಲಹ, ಕಿರಿಯರಲ್ಲೂ ಕಲಹ, ವೃತ್ತಿ ಜಾಗದಲ್ಲಿ ಮೇಲಾಧಿಕಾರಿಗಳ ಜೊತೆ ಕಿರಿಕಿರಿ, ಅಥವಾ ನಿಮ್ಮ ಮೇಲೆ ಕೆಲವರು ಕಂಪ್ಲೇಂಟ್ ದೂರನ್ನು ಕೊಡುವಂಥದ್ದೆಲ್ಲ ಆಗ್ಬೋದು 14-15ರಲ್ಲಿ. 16ನೇ ತಾರೀಕು ಸಹ ಹಾಗೆ ಸಾಮಾನ್ಯ ದಿನದಂದು ಕಂಡು ಬರುತ್ತೆ. ಖರ್ಚು ವೆಚ್ಚಗಳು ಜಾಸ್ತಿ ಆಗೋದು, ನಷ್ಟಗಳು ಆಗುವಂಥ ಸಹಿತ ಶನಿವಾರದಂದು ಬರ್ಬೋದು. ಹಾಗಾಗಿ ಹಣಕಾಸಿನ ಬಗ್ಗೆ, ಪಾವತಿ ಪೇಮೆಂಟ್ ಬಗ್ಗೆ 16ರಂದು ಎಚ್ಚರಿಕೆ ಬೇಕು. ಹಾಗಾಗಿ ಆರಂಭದ ದಿನ ನಿಮಗೆ ಅತ್ಯದ್ಭುತ. ಭಾನುವಾರ ಸೋಮವಾರ ಅದ್ಭುತವಾಗಿ ಬಂದಿದೆ. ಆ ಬಳಿಕ 12-13 ಸಹ ನಿಮಗೆ ಉತ್ತಮವಾದ ಫಲವನ್ನು ಕೊಡ್ತಾ ಇದೆ. ಆರಂಭದ 4 ದಿನಗಳು ಪರವಾಗಿಲ್ಲ, ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಕೊನೆಯ 3 ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ. ಅಂದರೆ ಅಲ್ಲಿ 14, 15, 16ರಲ್ಲಿ ಸ್ವಲ್ಪ ಹಣಕಾಸು, ಮಾತು, ನಡವಳಿಕೆ ಬಗ್ಗೆ ಎಚ್ಚರ. ಇವಾಗ ಯಾವುದೇ ಒಂದು ವಿವಾದದಲ್ಲಿ ಸಿಲುಕಿಕೊಳ್ಳುವಂತೆ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಕನ್ಯಾದವರಿಗೆ. ಈ ವಾರ ನೀವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ತೈಮದ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಗ್ರೇ ಅಥವಾ ಬೋರ್ಡ್ ಬಣ್ಣ. ಆರೆಂಜ್, ಸ್ನೋ, ವೈಟ್, ಗ್ರೇ ಬಣ್ಣ ಬಳಸ್ಬೋದು. ಸಂಖ್ಯೆಗಳು 1, 2, 6, 4 1, 2, 6, 4 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ತುಲಾರಾಶಿಗೆ ವಾರದ ಆರಂಭ ಸಾಮಾನ್ಯ ಎಂದು ಕಂಡುಬಂದಿದೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ಇಲ್ಲಿ ನಿಮಗೆ ಹಣಕಾಸು, ಆರೋಗ್ಯ, ಉದ್ಯಮ, ವ್ಯಾಪಾರ, ನಿಮ್ಮ ಚಟುವಟಿಕೆಗಳು ಅವೆಲ್ಲ ನಾರ್ಮಲ್ ಆಗಿ ಚೆನ್ನಾಗಿ ನಡೀತಾ ಹೋಗುತ್ತೆ ಭಾನುವಾರ ಸೋಮವಾರ. ಇಲ್ಲಿ ಕೆಲವೊಂದು ವೈಯಕ್ತಿಕ ವಿಚಾರದಲ್ಲಿ ಅಥವಾ ಕೌಟುಂಬಿಕ ವಿಚಾರದಲ್ಲಿ ಎಚ್ಚರಿಕೆ. ಕೌಟುಂಬಿಕವಾಗಿ ಮಾತಿನ ಚಕಮಕಿ ಸಮಸ್ಯೆ ಬರ್ಬೋದು. ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿರ ಮಧ್ಯೆ, ಸಂಬಂಧಿಗಳ ಮಧ್ಯೆ ಅಥವಾ ಸೋದರ ಸೋದರರ ಮಧ್ಯೆ ವಾಗ್ವಾದ ವಿವಾದಗಳು ಬರ್ಬೋದು. ಅಥವಾ ಅವರನ್ನು ನೀವು ವಿರೋಧಿಸಿದ ಅಥವಾ ನಿಮ್ಮನ್ನು ಅವರು ವಿರೋಧಿಸಿದ ಘಟನೆಗಳಾಗ್ತವೆ. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಅನುಮಾನ ಅಥವಾ ಸಂಶಯದ ಒಂದು ಪಿಶಾಚಿಗಳು ಮನಸ್ಸಲ್ಲಿ ಓಡಾಡುವಂಥ ಸಾಧ್ಯತೆ ಇರುತ್ತೆ. ತಂದೆಗೆ, ಮಕ್ಕಳ ಮೇಲೆ, ಗಂಡನಿಗೆ, ಹೆಂಡತಿ ಮೇಲೆ ಅನುಮಾನದ ಒಂದು ಭೂತಗಳು ಕಾಡುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಸರ್ಕಾರದ ಮೂಲದಿಂದ ನಿಮಗೆ ನೋಟಿಸು ಅಥವಾ ಏನೋ ದಂಡನೆಲ್ಲ ಬರ್ಬೋದು. ಹಾಗಾಗಿ ಇನ್ನು ಇತರ ವಿಚಾರಗಳಿಗೂ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕಾಗತ್ತೆ. ಇನ್ನು 12-13 ನಿಮ್ಮ ಪಾಲಿಗೆ ಉತ್ತಮ ದಿನ. ವಿಶೇಷವಾದ ಲಾಭ, ಜಯ, ಸುಖ ಬರುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗಲು, ದೂರ ಪ್ರಯಾಣದ ಅವಕಾಶ,
ಜೊತೆಗೆ ಹಿಂದೆ ಮಾಡಿದ ಹೂಡಿಕೆಗೆ ಇಂದು ಉತ್ತಮ ಫಲ, ಅಥವಾ ಹಿಂದೆ ನೀವು ಅಪ್ಲೈ ಮಾಡಿದ ಜಾಬ್ ನಿಮಗೆ ಈಗ ನೀವು ಸಿಲೆಕ್ಷನ್ ಆಗುವಂಥದ್ದು. ಈ ರೀತಿ ಉದ್ಯೋಗ ಸಿಗುವಂಥ ಅವಕಾಶ, ಹಣ ಸಿಗುವಂಥ ಅವಕಾಶ, ಜೊತೆಗೆ ವ್ಯಾಪಾರ ಉದ್ಯಮದಲ್ಲಿ ತುಂಬ ಲಾಭ ಬರುವಂಥ ಅವಕಾಶ 12-13 ಇರುತ್ತೆ. 14-15 ಅಷ್ಟೇ ನಿಮಗೆ ಉತ್ತಮವಾದ ಲಾಭವನ್ನು, ಜಯವನ್ನು ಸುಖಗೊಳ್ಳುವಂಥ ದಿನ. ಇಷ್ಟಾರ್ಥ ಸಿದ್ಧಿ ಲಾಭ ಬರುತ್ತೆ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಎಲ್ಲ ಬರುತ್ತೆ, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿರುತ್ತೆ. ನೀವು ದೀರ್ಘಕಾಲದಿಂದ ಕಾಣುತ್ತಿದ್ದ ಕನಸು ನನಸಾಗುವಂಥ ಯೋಗ 14-15 ಬರಲಿದೆ. ವಿಶೇಷವಾಗಿ ಅದನ್ನು ಸದುಪಯೋಗಪಡಿಸಿಕೊಳ್ಳಿ. 16ನೇ ತಾರೀಕು ಅಂದರೆ ಕೊನೆಯ ದಿನ ಶನಿವಾರ ಮಿಶ್ರ ಫಲಗಳು ಬಂದಿವೆ. ಆ ದಿನ ಮಾತಿನ ಕಲಹ, ವಾಗ್ವಾದ ಆಗುವಂಥದ್ದು, ಮಿತ್ರರ ಜೊತೆಗೆ ಬಂಧುಗಳ ಜೊತೆ ಕಲಹಗಳಾಗುವಂಥದ್ದು, ಆಕಸ್ಮಿಕ ನಷ್ಟ ಆಗುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪರ್ಬೋದು. ಹಾಗಾಗಿ ತನುಮಾನ ಧನದ ಎಚ್ಚರಿಕೆ ನಿಮಗೆ ಶನಿವಾರ 16ನೇ ತಾರೀಕರಂದು ಬೇಕಾಗುತ್ತೆ. ಹಾಗಾಗಿ ಈ ವಾರದಲ್ಲಿ ನಮಗೆ ವಿಶೇಷವಾಗಿ ಆರಂಭದ ದಿನ ಸ್ವಲ್ಪ ಸಾಮಾನ್ಯ ಫಲ ಬಂದರೂ 12, 13, 14, 15 ನಿರಂತರವಾಗಿ 4 ದಿನಗಳು 12ರಿಂದ 15ರವರೆಗೆ ನಿರಂತರವಾಗಿ 4 ದಿನಗಳು ವಿಶೇಷವಾಗಿ ಚಂದ್ರ ಅನುಗ್ರಹ ಇರುವಂಥದ್ದು, ಸೂರ್ಯ ಅನುಗ್ರಹ ಇರುವಂಥದ್ದು, ಜೊತೆಗೆ ಇತರ ಗ್ರಹಗಳ ಬೆಂಬಲ ಇರುವಂಥದ್ದು. ಒಟ್ಟಿನಲ್ಲಿ ಈ ವಾರ ನಿಮಗೆ ವಾರಪೂರ್ತಿ 5 ಗ್ರಹಗಳ ಬೆಂಬಲ ಖಂಡಿತ ಇದ್ದಿರುತ್ತೆ. ಚಂದ್ರನ ಬೆಂಬಲದ ಕೊರತೆ ಕೆಲವೊಂದು ದಿನಗಳ ಕಾಡುತ್ತೆ ಹೊರತು ವಾರಪೂರ್ತಿ ನೀವು ಹೆಚ್ಚಿನ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಇಷ್ಟಾರ್ಥ ಸ್ಥಿತಿ ಲಾಭ ಹೊಂದಿದೆ. ಅನೇಕ ರೀತಿಯ ನಿಮ್ಮ ಒಂದು ಕೆಲಸ ಕಾರ್ಯಗಳು, ಕನಸುಗಳು ನನಸಾಗುವಂಥ ಸಾಧ್ಯತೆ ಈ ವಾರದಲ್ಲಿ ಕಂಡು ಬಂದಿದೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಅಲ್ಲಿ 7 ಗ್ರಹಗಳ ಅನುಗ್ರಹ ಬರುವಂಥ ಒಂದು ವಿಶೇಷವಾದ ಅವಕಾಶ. ಸೂರ್ಯ, ಚಂದ್ರ, ಗುರು ಮತ್ತು ಬುಧ, ಶುಕ್ರ, ಶನಿ ಮಹಾತ್ಮರು ಹಾಗೆ ಕೇತು ಎಂಬಂತಹ ಈ 7 ಗ್ರಹಗಳು ನಿಮ್ಮನ್ನು ಈ ವಾರದಲ್ಲಿ ಉತ್ತಮವಾದ ಲಾಭದ ಕಡೆಗೆ, ಮನಸ್ಸು ಶಾಂತಿಯ ಕಡೆಗೆ ಕೊಂಡೊಯ್ತವೆ. ಬಳಸುವಂಥ ಸಂಖ್ಯೆಗಳು 1, 2, 3, 5, 6, 8, 7. 1, 2, 3, 5, 6, 7, 8 ಎಂಬಂತಹ ಸಂಖ್ಯೆಯನ್ನು ಈ ವಾರ ಪೂರ್ತಿ ಬಳಸಬಹುದಾಗಿದೆ. ಸಪ್ತಗ್ರಹಗಳ ಕೃಪೆಯಿಂದ ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಅತ್ಯಪರೂಪಕ್ಕೆ ಸಿಗುವಂಥ ಈ ಗ್ರಹಗಳ ಆಶೀರ್ವಾದವನ್ನು ಸದ್ಬಳಕೆ ಮಾಡಿಕೊಳ್ಳಿ. ಇವೆಲ್ಲ ನಿಮಗೆ 12 ವರ್ಷಕ್ಕೊಮ್ಮೆ, 18 ವರ್ಷಕ್ಕೊಮ್ಮೆ ಅಥವಾ 30 ವರ್ಷಕ್ಕೊಮ್ಮೆ ಸಿಗುವಂಥ ಕೆಲವು ಅವಕಾಶಗಳು. ಹಾಗಾಗಿ ಸಿಕ್ಕಂಥ ಅವಕಾಶವನ್ನು ಈಗ ಸದುಪಯೋಗ ಪಡಿಸಿಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳ ಸೂಚನೆ. ಭಾನುವಾರ, ಸೋಮವಾರ ವಾಗ್ವಾದ, ಕಲಹ ಹೆಚ್ಚಾಗುತ್ತೆ. ಬಂಧುಗಳ ಜೊತೆಗೆ, ಮಿತ್ರರ ಜೊತೆ ಕಲಹ ಬರುವಂಥದ್ದು, ಮಾತಿನ ಚಕಮಕಿ, ಜೊತೆಗೆ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿಗಳಿಗೆ ಹಿನ್ನಡೆ ಆಗುವಂಥದ್ದು, ಸರ್ಕಾರದ ನಿಮ್ಮ ಮೇಲೆ ದಂಡ, ಪೆನಾಲ್ಟಿ ಬರ್ಬೋದು, ಅಥವಾ ಇತರರು ಯಾರು ನಿಮ್ಮ ಮೇಲೆ ದೂರನ್ನು ಕೊಡುವಂಥದ್ದು, ಇವೆಲ್ಲ ಆಗುತ್ತೆ. ಹಾಗಾಗಿ ಅಷ್ಟೊಂದು ಸಮಾಧಾನಕರವಾಗಿ ಇರುವುದಿಲ್ಲ 10, 11, 12, 13 ಹಾಗೆಯೇ ನಿಮಗೆ ಅವಮಾನಕರ ಘಟನೆ, ಮಾತಿನ ಚಕಮಕಿ, ಸಂಶಯಾಸ್ಪದ ಘಟನೆಗಳು, ಜೊತೆಗೆ ಗಂಡ ಹೆಂಡತಿಯರ ಮಧ್ಯೆ, ಜೊತೆಗೆ ತಂದೆ ಮಕ್ಕಳ ಮಧ್ಯೆ ವಿವಿಧ ರೀತಿಯ ಭಿನ್ನಾಭಿಪ್ರಾಯಗಳು, ಸರ್ಕಾರದಿಂದ ನಿಮಗೆ ಏನಾದರೂ ದಂಡನೆ, ಪೆನಾಲ್ಟಿ ಬರ್ಬೋದು, ನೋಟಿಸ್ಗಳು ಬರುವಂಥದ್ದು. ಈ ರೀತಿ ಎಲ್ಲ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಹಿನ್ನಡೆಯ ಅನುಭವ ಆಗ್ಬೋದು 12, 13ರಲ್ಲಿ. ಹಾಗಾಗಿ ಆರಂಭದ 4 ದಿನಗಳು ನಿಮಗೆ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬಂದಿವೆ. ಅಲ್ಲಿ ಕಡಿಮೆ ಗ್ರಹಗಳ ಬೆಂಬಲ ನಿಮಗೆ ಇರುವಂಥದ್ದು. ಅದೇ ಅದೃಷ್ಟಶಾಲಿ ಅಂದರೆ ಈ ತಿಂಗಳಲ್ಲಿ ಅಥವಾ ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಮಂಗಳನ ಅನುಗ್ರಹ ಬರ್ತಾಯಿದೆ. ಹಾಗಾಗಿ ಹೆಚ್ಚೇನು ಚಿಂತೆ ಪಡಬೇಕಾಗಿಲ್ಲ. ಶುಕ್ರನ ಅನುಗ್ರಹ ನಿಮಗೆ ಈ ವಾರದಲ್ಲಿ ಬರ್ತಾಯಿದೆ, ಅದನ್ನು ನೀವು ಸದುಪಯೋಗಪಡಿಸೋದು. ಒಂದು ಕೇತುವಿನ ಬೆಂಬಲ ಇರುತ್ತೆ. ಹಾಗಾಗಿ ಅಲ್ಲಿ ಶುಕ್ರ, ಕೇತು ಮತ್ತು ಮಂಗಳರು ಈ ವಾರದಲ್ಲಿ ನಿಮಗೆ ಉದ್ಭುತವಾದ ಫಲವನ್ನು ಅವರು ಕೊಡಲಿದ್ದಾರೆ. ಭೂಮಿ ವ್ಯವಹಾರ, ಮನೆ ವ್ಯವಹಾರ ಅಥವಾ ಭೂಮಿ ಕೊಳ್ಳುವಂಥದ್ದು, ಮನೆ ಕಟ್ಟಿಸುವಂಥದ್ದು, ಇನ್ನಿತರ ಯಾವುದೇ ರೀತಿಯ ಈ ಸ್ಥಿರ ಚಟುವಟಿಕೆಗಳಿಗೆ ಸಂಬಂಧಪಟ್ಟು ವಿಶೇಷವಾದ ಶುಭಫಲ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಸಿಗ್ಬೋದು. ಇನ್ನು ಆ ಬಳಿಕ 14 ನಿಮ್ಮ ಪಾಲಿಗೆ ಉತ್ತಮ ದಿನ. 14 ಸುಖ, ಶಾಂತಿ, ನೆಮ್ಮದಿ, ವ್ಯಾಪಾರ ಸಿದ್ಧಿ, ಉದ್ಯೋಗ ಸಿದ್ಧಿ, ಹಣಕಾಸಿನ ಆರೋಗ್ಯ ಚೆನ್ನಾಗುವಂಥದ್ದು, ಉದ್ಯಮದಲ್ಲಿ ಪ್ರಗತಿ ಬರಲಿದೆ. ಮಹಿಳೆಯರು, ಗೃಹಿಣಿಯರು ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಕೊನೆಯ ದಿನ ಶನಿವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ವಿಶೇಷವಾಗಿ ನಿಮಗೆ ಅಲ್ಲಿ ಚಂದ್ರನ ವಿಶೇಷವಾದ ಅನುಗ್ರಹದಿಂದ ಲಾಭ, ಸುಖ, ಜಯ ಸಿಗುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ. ಹಣಕಾಸಿನ ಇರುವ ಸಹ ಚೆನ್ನಾಗಿರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಅತ್ಯಪೂರ್ವವಾಗಿ ಈ ವಾರದಲ್ಲಿ ಅಲ್ಲಿ ಸಿಗುವಂಥ ಅವಕಾಶ ಶುಕ್ರ ಮತ್ತು ಮಂಗಳ, ಕೇತುಗಳ ಆಶೀರ್ವಾದ ವಾರ ಪೂರ್ತಿ ಇದೆ. ಅದನ್ನು ಗಮನದಲ್ಲಿಟ್ಕೊಳ್ಳಿ. ಇನ್ನು ಚಂದ್ರನ ಬೆಂಬಲ ಇರುವಂಥದ್ದು ನಿಮಗೆ ವಿಶೇಷವಾಗಿ 14, 15, 16 ಎಂಬಂಥ ಕೊನೆಯ 3 ದಿನಗಳಲ್ಲಿ, ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ ವಿಶೇಷವಾಗಿ ಚಂದ್ರ ಅನುಗ್ರಹ ಇರುವಂಥ 3 ದಿನಗಳು ಅವೆಲ್ಲ ಗಮನದಲ್ಲಿಟ್ಕೊಂಡು ಸದುಪಯೋಗಪಡಿಸಿಕೊಳ್ಳಿ. ಗುಪ್ತ ಶತ್ರುಗಳ ಬಗ್ಗೆ, ಹಿತಶತ್ರುಗಳ ಬಗ್ಗೆ, ಅದು ನಿಮಗೆ ನಷ್ಟವನ್ನುಂಟು ಮಾಡೋರ ಬಗ್ಗೆ ವಾರ ಪೂರ್ತಿ ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 6, 7, 9, 6, 7, 9 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಧನುಸ್ಸು ರಾಶಿಗೆ ವಾರದ ಆರಂಭ ಶುಭಾರಂಭ. ಭಾನುವಾರ, ಸೋಮವಾರ ಅತ್ಯುತ್ತಮ ಫಲ, ವಿಜಯ, ಲಾಭ ಸಿಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಅಂದುಕೊಂಡಂತೆ ಕೆಲಸ ಕಾರ್ಯ ಆಗಲಿದೆ. ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನಾದರೂ ಮಹತ್ವವಾದ ಬದಲಾವಣೆಗಳು ಕೊಡುವಂಥದ್ದು, ಜೊತೆಗೆ ಹಿಂದೆ ನೀವು ಮಾಡ್ತಿದ್ದಂಥ ಪ್ರಯತ್ನಗಳಿಗೆ ಇಂದು ಅದರ ಸಫಲತೆ ಬರುವಂಥದ್ದು. ವಿದ್ಯಾರ್ಥಿ ಯುವಕರಿಗೆ, ಸಾಧಕರಿಗೆ ಅತ್ಯುತ್ತಮ ಫಲಗಳು ಸಿಗುವಂಥದ್ದು. ಉನ್ನತ ಶಿಕ್ಷಣ, ವಿದೇಶ ವ್ಯಾಸಂಗ, ವಿದೇಶದ ವಾಸ ಮುಂತಾದ ಅವಕಾಶಗಳು ಕೆಲವರಿಗೆ ಬರ್ಬೋದಾಗಿದೆ. 12, 13 ಸಾಮಾನ್ಯ ದಿನದಂದು ಕಂಡುಬರುತ್ತೆ. 12, 13ರಲ್ಲಿ ಮಾತಿನ ಚಕಮಕಿ, ತಂದೆ ತಾಯಿಯಲ್ಲಿ ಕಲಹ, ಬಂಧುಗಳಲ್ಲಿ ಕಲಹ, ಅಥವಾ ಇತರರು ನಿಮ್ಮನ್ನು ನಿಂದಿಸುವಂಥ, ನೀವು ಇತರರನ್ನು ನಿಂದಿಸುವಂಥದ್ದು, ಮನಸ್ಸಿಗೆ ಆತಂಕ, ಬೇಜಾರಾಗುವಂತಹ ಘಟನೆಗಳು ಜರಬಹುದಾಗಿದೆ.
ಜೊತೆಗೆ ಮಾತಿನ ಚಕಮಕಿ ಸಹ ಬರ್ಬೋದಾಗಿದೆ 12-13ರಲ್ಲಿ. 14-15 ನಿಮಗೆ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಲ್ಲಿ ವಿಶೇಷವಾಗಿ ಕಿರಿಯರ ಜೊತೆ ಕಲಹ, ಬಂಧು ಮಿತ್ರರ ಜೊತೆ ಕಲಹ, ನಿಮ್ಮದೇ ಮಕ್ಕಳ ಜೊತೆ ಕಲಹ ಅಥವಾ ಇನ್ನಿತರ ನಿಮ್ಮ ಸಹೋದ್ಯೋಗಿಗಳ ಜೊತೆ ಸಹ ಕಲಹ ಬರ್ಬೋದು. ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಲ್ಲಿ ಕಲಹ ಮತ್ತು ವಾಗ್ವಾದಗಳು ಬರ್ಬೋದಾಗಿದೆ. ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಕೆಲವೊಂದು ನಷ್ಟಗಳು ಆಗುವಂಥ ಸಾಧ್ಯತೆ 14-15ರಲ್ಲಿ ಬರುತ್ತೆ. ಇನ್ನು 15 ಅದರ ಬಳಿಕ 16ನೇ ತಾರೀಕು ನಿಮ್ಮ ಪಾಲಿಗೆ ಜಯ ಲಾಭ ಸಿಗುವಂಥದ್ದು. ಷಷ್ಠದಲ್ಲಿರುವಂಥ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಇಷ್ಟಾರ್ಥ ಸಿದ್ಧಿ ಆಗಲಿವೆ 16ರಂದು. ಜೊತೆಗೆ ಕೆಲವೊಂದು ನಿಮ್ಮ ಕನಸುಗಳು ಈಡೇರುವಂಥ ಒಂದು ಉತ್ತಮ ಸುದ್ದಿಗಳು ಈ 16ನೇ ತಾರೀಕು ಶನಿವಾರದಂದು ಬರಲಿವೆ. ಹಾಗಾಗಿ ಧನುಸು ರಾಶಿಯವರಿಗೆ ಆರಂಭದ ದಿನ ಅದ್ಭುತವಾಗಿ 10-11 ಅದ್ಭುತವಾಗಿ ಬಂದಿದೆ. ಜೊತೆಗೆ ಕೊನೆಯ ದಿನಗಳಲ್ಲಿ ಅದ್ಭುತವಾಗಿ ಬಂದಿವೆ 16ನೇ ತಾರೀಕು. ಮಧ್ಯದ 4 ದಿನಗಳು ಅಂದರೆ 12ರಿಂದ 15ರವರೆಗೆ ಸ್ವಲ್ಪ ಸಮ್ಮಿಶ್ರ ಫಲಗಳು ವ್ಯಕ್ತವಾಗಿ, ಹಾಗೆಂದು ಆತಂಕ ಪಡಬೇಕಾಗಿಲ್ಲ. ನಿಮಗೆ ಇತರ ಗ್ರಹಗಳ ಬೆಂಬಲ ರಕ್ಷಣೆ ಮಾಡುತ್ತೆ. ಆದರೆ ಈ 12, 13, 14, 15ರಲ್ಲಿ ಸ್ವಲ್ಪ ಮಾತು, ನಡವಳಿಕೆ, ಆರೋಗ್ಯದ ಬಗ್ಗೆ ಗಮನ ಬೇಕಾಗುತ್ತೆ. ನೀವು ಬಳಸುವಂಥ ಬಣ್ಣಗಳು ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಯೆಲ್ಲೋ, ಗ್ರೀನ್, ಗ್ರೇ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 3, 4, 5, 3, 4 ಸೈ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಧನುಸು ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಮಕರ ರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭವಾಗಿ ಬರ್ತಾಯಿದೆ. ಆರಂಭದಲ್ಲಿ ನಿಮಗೆ ಸ್ವಲ್ಪ ಹಣಕಾಸಿನ ಖರ್ಚು ವೆಚ್ಚ ಹೆಚ್ಚಳಾಗುವಂಥದ್ದು, ಜೊತೆಗೆ ಆರ್ಥಿಕದಲ್ಲಿ ಸ್ವಲ್ಪ ನಿಧಾನಗತಿ ಆಗುವಂಥದ್ದು, ಆರೋಗ್ಯದಲ್ಲಿ ಸ್ವಲ್ಪ ಹಿನ್ನಡೆ ಬರ್ಬೋದಾಗಿದೆ. ಜೊತೆಗೆ ಯಾವುದೇ ಪ್ರಯತ್ನ ಮಾಡಿದರೆ ಅಲ್ಲಿ ನಿಮಗೆ ನಷ್ಟಗಳಾಗುವಂಥದ್ದು, ನಿಧಾನಗತಿ ಆಗುವಂಥದ್ದು ಅಥವಾ ನಿಧಾನವಾಗಿ ಹಿಂದೆ ಬೇಗ ಆಗ್ತದೆ ಕೆಲಸ ಕಾರ್ಯಗಳು, ಈಗ ಕುಂಟುತ್ತಾ ನಡೆಯುವಂಥದ್ದು ಮುಂತಾದ ಅನುಭವಗಳು ಆಗ್ಬೋದು. 10-11ರಲ್ಲಿ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ವಿರೋಧಾಭಾಸದ ಘಟನೆಗಳು ಮನೆಯಲ್ಲಿ ಆಗ್ಬೋದು. ಆ ಬಳಿಕ 12-13 ನಿಮ್ಮ ಪಾಲಿಗೆ ಉತ್ತಮ ದಿನ. ವಿಶೇಷವಾಗಿ ಲಾಭ, ಜಯ, ಸುಖವನ್ನು ಕೊಡುವಂಥದ್ದು, ಚಂದ್ರನ ವಿಶೇಷವಾದ ಬೆಂಬಲ ಇರುವಂಥದ್ದು. ಹಾಗೆ 12-13ರಲ್ಲಿ ನಿಮ್ಮ ಯಾವುದೋ ಪ್ರಯತ್ನಶೀಲರಾಗಿ ಆ ಪ್ರಯತ್ನಗಳಿಗೆ ಸಫಲತೆ ಬರುತ್ತೆ. ಜೊತೆಗೆ ಯಾವುದೇ ಶುಭ ವಾರ್ತೆಗಳನ್ನ ಕೇಳ್ತೀರಾ, ಬಂಧುಗಳ ಸಹಕಾರ, ಮಿತ್ರರ ಸಹಕಾರ ಸಿಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ಹಾಗಾಗಿ ಯಾವುದೇ ರೀತಿಯ ವಿವಾದಗಳಿದ್ರೂ ಪರಿಹಾರ ಮಾಡಿಕೊಳ್ಳಿಕ್ಕೆ ಅತ್ಯದ್ಭುತವಾದ ಫಲ 12-13ರಲ್ಲಿ ಬರಲಿದೆ. ಇನ್ನು 14-15 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಕೌಟುಂಬಿಕವಾಗಿ ಸ್ವಲ್ಪ ಏರುಪೇರಿನ ಘಟನೆಗಳು, ಮಾತಿನ ಚಕಮಕಿಗಳು ಬರ್ಬೋದು. ಅದರ ಹೊರತು ಈ 14-15ರಲ್ಲಿ ನಿಮಗೆ ಹಣಕಾಸು, ಲಾಭ, ಆದಾಯ, ಉದ್ದಿಮೆ ಇದೆಲ್ಲ ಚೆನ್ನಾಗಿರುತ್ತೆ. ಯಾವುದೇ ರೀತಿಯ ಮಾತಿನ ಚಕಮಕಿ ಅಥವಾ ವಾಗ್ವಾದ ಕಲಹಗಳು ಬರೋದು ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕಾಗುತ್ತೆ. ಇನ್ನು ಕೊನೆಯ ದಿನ 15ನೇ ತಾರೀಕು ಸಾಮಾನ್ಯ ದಿನ ಅಷ್ಟೇ ಆಗಿದೆ. ಈ ದಿನ ಸ್ವಲ್ಪ ಮಾತಿನ ಚಕಮಕಿ, ವಾಗ್ವಾದ ಕಲಹವನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಆತುರ ನಿರ್ಧಾರ ಬೇಡ. ಜೊತೆಗೆ ಯಾವುದೇ ರೀತಿಯ ಆನ್ಲೈನ್, ಆಫ್ಲೈನ್ ವಂಚನೆಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಎಲ್ಲ ಬರುತ್ತೆ 16ರಂದು. ಹಾಗಾಗಿ ಈ ಒಂದು ಮಕರ ರಾಶಿಯವರಿಗೆ ಆರಂಭದ ದಿನದಲ್ಲಿ ಸ್ವಲ್ಪ ಮಿಶ್ರ ಫಲ ಬಂತು. ಭಾನುವಾರ, ಸೋಮವಾರ, ಆ ಬಳಿಕ ಮಂಗಳವಾರ, ಬುಧವಾರ ಅತ್ಯದ್ಭುತವಾದ ಉತ್ತಮ ಫಲ ನಿಮಗೆ ಬಂತು 12-13ರಲ್ಲಿ. ಆ ಬಳಿಕ 14-15 ಸ್ವಲ್ಪ ಮಿಶ್ರ ಫಲ, 16 ಸಹ ಮಿಶ್ರ ಫಲಗಳು ಬಂದಿವೆ. ಹಾಗಾಗಿ ಈ ಮಿಶ್ರ ಫಲಗಳು ಸ್ವಲ್ಪ ಜಾಸ್ತಿ ಇರುವ ಕಾರಣ ಈ ವಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚಬೇಕು. ತನುಮಾನ, ಧನದ ವಿಚಾರ ಯಾವುದೇ ಆತುರ ನಿರ್ಧಾರ ಬೇಡ. ಎಲ್ಲವನ್ನು ನೀವು ಕಣ್ಣಾರೆ ಕಂಡರು ಪರಾಮರ್ಶಿಸಿದನ್ನು ನೋಡಬೇಕಾಗುತ್ತೆ. ಜೊತೆಗೆ ಅನುಭವಿಗಳ, ಎಕ್ಸ್ಪರ್ಟ್ಗಳ ಅಡ್ವೈಸನ್ನು ನೀವು ಪಡಿಬೇಕಾಗುತ್ತೆ. ಯಾವುದೇ ರೀತಿಯ ಗಂಭೀರವಾದ ಕೆಲಸ ಕಾರ್ಯಗಳಿಗೆ, ಹೂಡಿಕೆ ಮಾಡಲಿಕ್ಕೆ, ಅದು ರಿಯಲ್ ಎಸ್ಟೇಟ್ನಲ್ಲಿ ಭೂಮಿ ಖರೀದಿಸಲಿಕ್ಕೆ ಮುಂತಾದ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಬಳಸುವಂಥ ಬಣ್ಣಗಳು ಈ ವಾರದಲ್ಲಿ ಬ್ಲೂ ಅಥವಾ ನೀಲಿ ಬಣ್ಣವನ್ನು ಅಷ್ಟೇ ನೀವು ಬಳಸ್ಬೋದು. ಸಂಖ್ಯೆ 8 ನಂಬರ್ 8 ಬಳಸ್ಬೋದು. ಬ್ಲೂ ಆ್ಯಂಡ್ 8 ಸಂಖ್ಯೆಯನ್ನು ಬಳಸ್ಬೋದು. ಯಾಕೆಂದರೆ ನಿಮಗೆ ಅಲ್ಲಿ ಇತರ ಗ್ರಹಗಳ ಬೆಂಬಲ ಈ ವಾರದಲ್ಲಿ ಕೊರತೆ ಇದೆ. ರವಿ, ಕುಜ, ಬುಧ, ಗುರು, ಶುಕ್ರ, ರಾಹು, ಕೇತುಗಳು ನಿಮಗೆ ಒಂದು ಹಂತದಲ್ಲಿ ವಿರುದ್ಧವಾಗಿರ್ತಾರೆ. ಜೊತೆಗೆ ಚಂದ್ರನ ಬೆಂಬಲ ನಿಮಗೆ ಕೇವಲ 2 ದಿನಗಳಲ್ಲಿ ಅತ್ಯದ್ಭುತವಾಗಿ ಸಿಗುತ್ತೆ. 12 ಮತ್ತು 13ರಲ್ಲಿ ಅಷ್ಟೇ ನಿಮಗೆ ಚಂದ್ರನ ಬೆಂಬಲ ಉತ್ತಮವಾಗಿ ಸಿಗುತ್ತೆ. ಆ ದಿನದ ಬಳಿಕದ ದಿನಗಳಲ್ಲಿ ಚಂದ್ರನ ಬೆಂಬಲ ನಿಮಗೆ ಇರೋದಿಲ್ಲ. ಹಾಗಾಗಿ ಇವೆಲ್ಲ ವಿಚಾರಗಳನ್ನು ಮಕರ ರಾಶಿಯವರು ಗಮನಿಸಿಕೊಂಡು ಈ ವಾರದಲ್ಲಿ ಸ್ವಲ್ಪ ಸಂಯಮವನ್ನು, ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ನಿಮಗೆ ಆಗುವಂತಹ ಈ ದೈವದ ಭಕ್ತಿಯನ್ನು ಮಾಡ್ಕೊಳ್ಳಿ. ಇಷ್ಟ ದೇವತನ, ಕುಲದೇವತನ, ಗ್ರಾಮ ದೇವತನ, ಆಂಜನೇಯನೋ ಅಥವಾ ಸುಬ್ರಹ್ಮಣ್ಯ ಸ್ವಾಮಿನ, ವೆಂಕಟೇಶ್ವರ, ಮಹಾಲಕ್ಷ್ಮಿ ಮುಂತಾದ ಯಾವುದೇ ದೇವತಾ ಭಕ್ತಿಗಳನ್ನು ಮಾಡೋದ್ರಿಂದ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿಗೆ ಈ ವಾರದ ಶುಭ ಆರಂಭ. ಭಾನುವಾರ, ಸೋಮವಾರ ನೀವು ಅಂದುಕೊಂಡಂತೆ ಕೆಲಸ ಕಾರ್ಯ ಆಗುತ್ತೆ. ವ್ಯಾಪಾರದಲ್ಲಿ ಮುನ್ನಡೆ, ಉದ್ಯಮದಲ್ಲಿ ಮುನ್ನಡೆ, ಪ್ರಗತಿಶೀಲವಾದ ವಿಚಾರಗಳು ನಿಮಗೆ ಎಂದು ವ್ಯಕ್ತಿಗಳ ಮೂಲಕ ಗೊತ್ತಾಗುವಂಥದ್ದು. ಜೊತೆಗೆ ನಿಮ್ಮ ಹಿಂದೆ ಮಾಡಿದ ಯಾವುದೇ ಪ್ರಯತ್ನಗಳಿಗೆ ಸಫಲತೆ ಬರುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಯಶಸ್ಸು, ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಪ್ರಗತಿ, ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟು ಏನಾದರೂ ಅಭಿವೃದ್ಧಿ ಮಾಡುವಂಥದ್ದು, ಎಕ್ಸ್ಪಾಂಡ್ ಮಾಡುವಂಥ ಅವಕಾಶಗಳು ಬರ್ತವೆ. ಹಾಗೆ 10-11 ಭಾಳ ಶುಭ ಫಲವನ್ನು ಕೊಡ್ತಿದ್ದೀರೋ ಕುಂಭರಾಶಿಗೆ. 12-13 ಮಿಶ್ರ ಫಲಗಳ ಸೂಚನೆ ಇರುತ್ತೆ. ನಿಮಗೆ ಅನೇಕ ರೀತಿಯ ಕಷ್ಟ ನಷ್ಟಗಳು ಬರ್ಬೋದು. ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನೋ ಸಮಸ್ಯೆಗಳು ಕಾಣ್ಬೋದು. ಅದು ಹಿಂದೆ ಕಾಣದಿದ್ದ ಯಾವುದೇ ಒಂದು ದೈಹಿಕ ಸಮಸ್ಯೆ ಈಗ ಮರುಕಳಿಸ್ಬೋದು. ಅದು ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಲಂಗ್ಸ್ ಇರ್ಬೋದು, ಅಥವಾ ಈ ಸ್ಟೋನ್ ಆಗುವಂಥದ್ದು, ಕಿಡ್ನಿ ಸ್ಟೋನ್ ಅಂಥದ್ದೆಲ್ಲ ಇರ್ಬೋದು. ಅವೆಲ್ಲವೂ ಈಗ ಮರುಕಳಿಸುವಂಥ ಸಾಧ್ಯತೆ ಬರುತ್ತೆ 12-13ರಲ್ಲಿ. ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಎಚ್ಚರ ಬೇಕಾಗುತ್ತೆ. 14-15 ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರನ ವಿಶೇಷವಾದ ಬೆಂಬಲ ಇರುವಂಥದ್ದು, ಸೂರ್ಯ ಅನುಗ್ರಹ ಇರುವಂಥದ್ದು, ವ್ಯಾಪಾರ ಉದ್ಯಮಗಳಿಗೆ ಮುನ್ನಡೆ, ಇಷ್ಟವಾದ ನಿಮ್ಮ ಕೆಲಸ ಕಾರ್ಯಗಳಾಗ್ತವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ವಿದೇಶ ಪ್ರಯಾಣ ಮಾಡುವಂಥ ಅವಕಾಶ, ವಿದೇಶದ ಉದ್ಯೋಗದ ಅವಕಾಶ ಎಲ್ಲ ಒದಗಿ ಬರುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಗಮನದಲ್ಲಿಟ್ಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಆ ಬಳಿಕ ಕೊನೆಯ ದಿನ ನಿಮಗೆ ಉತ್ತಮ ಫಲನೇ ಬಂದಿದೆ. ಕೊನೆಯ ದಿನದಲ್ಲಿ ಸಹ ನಿಮಗೆ ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿರುತ್ತೆ, ಹಣಕಾಸು ಎಲ್ಲ ಚೆನ್ನಾಗಾಗುತ್ತೆ.
ಒಟ್ಟಿನಲ್ಲಿ ಈ ಒಂದು ಕುಂಭರಾಶಿಯವರಿಗೆ ಆರಂಭದ ದಿನ ಅಂದರೆ ಭಾನುವಾರ, ಸೋಮವಾರ ಹಾಗೂ ಗುರುವಾರ, ಶುಕ್ರವಾರ ಬಹಳ ಅದ್ಭುತವಾದ ಫಲವನ್ನು ಕೊಡುವಂಥದ್ದು ಬಂದಿದೆ. ಆ 4 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಜೊತೆಗೆ ನೀವು ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಎಬೆದ ಬಣ್ಣ, ಜೊತೆಗೆ ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ ಬಳಸ್ಕೊಳ್ಳಿ. ಆರೆಂಜ್ ಬಣ್ಣಗಳನ್ನು ಬಳಸುವಂಥದ್ದು, ಸ್ನೋ ಬಣ್ಣವನ್ನು ಬಳಸುವಂಥದ್ದು, ಅದೇ ರೀತಿ ಯೆಲ್ಲೋ, ಗ್ರೇ ಮತ್ತು ವೈಟ್ ಬಣ್ಣಗಳನ್ನು ಬಳಸ್ಬೋದಾಗಿದೆ. ಸಂಖ್ಯೆಗಳು 2, 3, 5, 6, 2, 3, 5, 6 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ವಾರದ ಆರಂಭ 10, 11ರಲ್ಲಿ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳಲ್ಲಿ ಆಗಲಿಕ್ಕೆ ವಿಘ್ನಗಳು, ಅಡೆತಡೆಗಳು ಬರುವಂಥದ್ದು, ಅಥವಾ ನೀವು ಮಾಡಿದಂಥ ಒಂದು ಕೆಲಸ ಕಾರ್ಯಗಳು ಇತರರು ಹುಡುಕರೊಡಿಗೆ ನಿಮಗೆ ಅದರ ಮೂಲಕ್ಕೆ ತಳ್ಳುವಂಥದ್ದು, ಅದು ನೀವು ಮಾಡಿದಂಥ ಒಂದು ಯಾವುದೇ ಕೆಲಸ ಕಾರ್ಯಗಳಿಗೆ, ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರಗಳು ಅಥವಾ ಒಂದು ಅದೇ ರೀತಿಯಾದದ್ದು ಉತ್ತಮವಾದ ಒಂದು ಆಯ್ಕೆಗಳು ಸಿಗದೇ ಇರುವಂಥದ್ದಾಗುತ್ತೆ. ಹಾಗಾಗಿ ಭಾನುವಾರ, ಸೋಮವಾರ ವಿಚಾರಕ್ಕೆ ಎತ್ತರಕ್ಕೆ ಗಮನಿಸಬೇಕು. ಜೊತೆಗೆ ಯಾವುದೇ ರೀತಿಯ ಈ ಕೆಲಸ ಕಾರ್ಯಗಳನ್ನು ಮಾಡುವಾಗ ನಿಮ್ಮ ಮೇಲಾಧಿಕಾರಿಗಳ ಜೊತೆಗೆ ಚರ್ಚಿಸಿ, ಮೇಲಾಧಿಕಾರಿಗಳು ಅಥವಾ ಇನ್ನಿತರರನ್ನು ಚರ್ಚಿಸಿ ಮಾಡಬೇಕಾಗುತ್ತೆ. ಯಾಕಂದರೆ ಆ ಬಳಿಕ ನಿಮ್ಮಷ್ಟಕ್ಕೆ ನೀವು ಮಾಡಿದ ಕೆಲಸ ಕಾರ್ಯಗಳಿಗೆ ಯಾವುದೇ ರೀತಿಯ ರೆಕಾಗ್ನೇಷನ್ ಬರೋದಿಲ್ಲ, ಯಾವುದೇ ರೀತಿಯ ಒಂದು ಉತ್ತಮ ಪ್ರತಿಫಲಗಳು ಬರೋದಿಲ್ಲ. ಹಾಗೆ ಗಮನದಲ್ಲಿಟ್ಕೊಳ್ಬೇಕು. 10, 11ರಲ್ಲಿ 12, 13 ನಿಮ್ಮ ಪಾಲಿಗೆ ಉತ್ತಮ ದಿನ. 12, 13ರಲ್ಲಿ ವಿಶೇಷವಾಗಿ ನಿಮಗೆ ಲಾಭ, ಜಯ, ಸುಖ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ. ಅನೇಕ ರೀತಿಯ ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ ಮಾಡೋದು, ಉದ್ಯಮದಾರರಿಗೆ ಉದ್ಯಮದಲ್ಲಿ ಪ್ರಗತಿ, ಜೊತೆಗೆ ಉದ್ಯೋಗದಲ್ಲಿ ಬಡ್ತಿ ಇಂತೆಲ್ಲ ಸಿಗುವಂಥ ಅವಕಾಶ ಬರುತ್ತೆ 12, 13ರಲ್ಲಿ. ಆ ಬಳಿಕ 14, 15 ನಿಮ್ಮ ಪಾಲಿಗೆ ಸಾಮಾನ್ಯ ದಿನದ ಕಂಡು ಬಂದಿದೆ. ಅಲ್ಲಿ ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಇತರರ ಮಾತನ್ನು ಮೀರಿ ಮೋಸಕ್ಕೆ ಬೀಳುವಂಥದ್ದು, ಅಥವಾ ಯಾವುದೇ ರೀತಿಯ ಆನ್ಲೈನ್, ಆಫ್ಲೈನ್ ವಂಚನೆಗೆ ಒಳಗಾಗುವಂಥ ಘಟನೆಗಳು ಜರಗಬಹುದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ. 14, 15ರಲ್ಲಿ. 16ನೇ ತಾರೀಕು ನಿಮ್ಮ ಪಾಲಿಗೆ ಉತ್ತಮ ದಿನ. ಮತ್ತೊಮ್ಮೆ ತೃತೀಯದಲ್ಲಿ ಬಂದಂತಹ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಂಡಿದ್ದಾನೆ. ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಯಲ್ಲಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ಈ ಕೊನೆಯ ದಿನದಲ್ಲಿ. ಹಾಗಾಗಿ ಈ ಒಂದು ಮೀನರಾಶಿಯವರಿಗೆ ಈ ವಾರದ ಆರಂಭದಲ್ಲಿ 10, 11 ಅತ್ಯುತ್ತಮವಾಗಿ ಬಂದಿದೆ. ಆ ಬಳಿಕ ಬರುವಂಥ 16ನೇ ತಾರೀಕು 10, 11ರ ಬಳಿಕ 12, 13 ಅತ್ಯದ್ಭುತವಾಗಿ ಬಂದಿದೆ. ಹಾಗಾಗಿ ಆರಂಭದಲ್ಲಿ ಸ್ವಲ್ಪ ಸಾಮಾನ್ಯ ಬಂದರೂ 12, 13 ಅದ್ಭುತವಾದ ದಿನ. ಜೊತೆಗೆ 16ನೇ ತಾರೀಕು 12, 13, 16 ಎಂಬಂಥ 3 ದಿನಗಳು ಅದ್ಭುತವಾದ ರವಿ ಅನುಗ್ರಹ, ಚಂದ್ರ ಅನುಗ್ರಹ ಇರುವಂಥ ಅದ್ಭುತವಾದ ಫಲಗಳು ಬಂದಿವೆ. ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 6 ಮತ್ತು 7, 6 ಆ್ಯಂಡ್ 7 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ಈ ಒಂದು ವಾರದ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಿದ್ರೆ ಆಗಸ್ಟ್ 10ರಿಂದ 16ರವರೆಗೆ 15ರವರೆಗಿನ ವಿಶೇಷವಾದ 10ರಿಂದ 16ರವರೆಗಿನ ವಿಶೇಷವಾದ ಶುಭಫಲಗಳನ್ನು ಈಗ ವಿಶ್ಲೇಷಣೆ ಮಾಡಲಾಗಿದೆ. ಬರತಕ್ಕಂಥ ಫಲದಲ್ಲಿ ಮಿಶ್ರ ಫಲಗಳು ಅಥವಾ ಕೆಲವರಿಗೆ ಸಂಕಷ್ಟ ಫಲಗಳು ವ್ಯಕ್ತವಾಗಿದ್ದರೂ ಯಾರೂ ಆತಂಕ ಭಯ ಪಡೋದಿಲ್ಲ. ನಿಮ್ಮ ಇಷ್ಟ ದೇವತೆಯನ್ನು, ಕುಲದೇವತೆಯನ್ನು, ನವಗ್ರಹ ದೇವತೆಗಳನ್ನು ಅಥವಾ ಗ್ರಾಮ ದೇವತೆಗಳನ್ನು ಭಕ್ತಿ ಮಾಡ್ತಾ ಬನ್ನಿ. ನಿಮಗೆ ಗೊತ್ತಿರುವಂಥ ಯಾವುದೇ ರೀತಿಯ ದೇವತಾ ಶ್ಲೋಕ ಪ್ರಾರ್ಥನೆಯನ್ನು ಪ್ರತಿನಿತ್ಯ ಮಾಡುತ್ತಾ ಬಂದು ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ, ಕೃಷಿ ಚಟುವಟಿಕೆಗಳಲ್ಲಿ ಶ್ರದ್ಧೆ ನಿಷ್ಠೆಯಿಂದ ಪಾಲ್ಗೊಳ್ಳಿ. ತಮಗೆಲ್ಲರಿಗೂ ಭಗವತ್ ಕೃಪೆಯಿಂದ ಆಯುರಾರೋಗ್ಯ ಸಿಗುತ್ತೆ, ಜಾಲ ಬಳಸಿದಾಗಲಿ ನವಗ್ರಹಗಳ ಆಶೀರ್ವಾದ ನಿಮಗೆಲ್ಲರಿಗೂ ಸದಾ ಇರಲಿ. ವಾಹಿನಿಯನ್ನು ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಂ ಸನ್ಮಂಗಳಂ ಭವಂತು.